ಕಾರಿಕೆಗಳ ಮೂಲಕ ವೇದಾಂತದ ಕೊನೆಯ ನಿಲುವು ಹೆಂಗದ ಅನ್ನೋದನ್ನ ಗೌಡಪಾದಾಚಾರ್ಯರು ಕಾರಿಕೆ ಒಳಗೆ ಹೇಳಾಗತ್ತ. ಇವತ್ತಿನ ದಿವಸ 99ನೇ ಕಾರಿಕೆ ಒಳಗೆ ಏನ್ ಹೇಳ್ತಾರ ನೋಡಿ. ಅವಿದ್ಯೆಯೇ ಮುಂತಾದ ಬಂಧವು ಯಾರಿಗೆ ಅಲಬ್ಧವೋ ಹೊಂದಲ್ಪಡದೆ ಇರುವುದು ಆ ಎಲ್ಲ ಜೀವರುಗಳು ಅಲಬ್ಧಾವರಣರು, ಬಂಧನವಿಲ್ಲದವರು ಎಂದರ್ಥ. ಪ್ರಕೃತಿಯ ನಿರ್ಮಲರು, ಸ್ವಭಾವದಿಂದಲೇ ಶುದ್ಧರಾಗಿರುವವರು, ಅವರು ಮೊದಲೇ ಬುದ್ಧರು ಮತ್ತು ಮೊದಲೇ ಮುಕ್ತರು. ಏಕೆಂದರೆ ನಿತ್ಯ ಶುದ್ಧ ಬದ್ಧ ಮುಕ್ತವಾದ ಸ್ವಭಾವವುಳ್ಳವರಾಗಿರುತ್ತಾರೆ. ಹಾಗಾದರೆ ಇವರು ಅರಿಯುತ್ತಾರೆ ಎಂಬುದು ಹೇಗೆ? ಪರಿಹಾರ ಹೇಳುತ್ತೇವೆ ಕೇಳಿ. ಇವರು ನಾಯಕರು, ಸ್ವತಂತ್ರರು, ಅರಿಯುವ ಸಾಮರ್ಥ್ಯವುಳ್ಳವರು, ಜ್ಞಾನ ಶಕ್ತಿಯಿಂದ ಒಡಗೂಡಿದ ಸ್ವಭಾವದವರು ಎಂದರ್ಥ. ಹೇಗೆ ಅಂದರೆ ಸೂರ್ಯನು ಯಾವಾಗಲೂ ಸ್ವಯಂ ಪ್ರಕಾಶ ಸ್ವರೂಪನೇ ಆಗಿದ್ದರು ಬೆಳಗುತ್ತಾನೆ ಎನ್ನುತ್ತಾರೋ, ಅವನು ಎಂದಿಗೂ ಓಡಾಡುವುದಿಲ್ಲದಿದ್ದರೂ ಕೂಡ ಬೆಟ್ಟಗಳು ಯಾವಾಗಲೂ ನಿಂತಿರುತ್ತವೆ ಎಂದು ಹೇಳುವರೋ, ಅದರಂತೆಯೇ ಇದು. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಃ ತಥಾ ಜ್ಞಾನಂ ನೈತತ್ ಬುದ್ಧೇನ ಭಾಷಿತಂ. ತಾಯಿಯಾದ ಅಂದ್ರೆ ವ್ಯಾಪಕನಾದ ಬುದ್ಧನ ಅಂದ್ರ ಜ್ಞಾನಿಯ ದೃಷ್ಟಿಯಲ್ಲಿ ಧರ್ಮದಲ್ಲಿ ಇರುವ ಜ್ಞಾನವು ಚಲಿಸುವುದಿಲ್ಲ. ಸರ್ವಧರ್ಮರು ಎಲ್ಲ ಜೀವಿಗಳು ಹಾಗೆ ಚಲಿಸುವುದಿಲ್ಲ. ಈ ಜ್ಞಾನವು ಗೌತಮ ಬುದ್ಧನಿಂದ ಹೇಳಲ್ಪಟ್ಟಿರುವುದಿಲ್ಲ ಅಂತ ಇದರ್ಥ. ಅದರ ವಿಶೇಷ ಅರ್ಥವನ್ನು ನೋಡ್ರಿ ಏನದ ಶಬ್ದಾರ್ಥವನ್ನು ಹೇಳ್ತೇನೆ. 99 ಜ್ಞಾನಂ ಬುದ್ಧಸ್ಯ. ಬುದ್ಧಸ್ಯ ಅಂದ್ರೆ ಜ್ಞಾನಿಯ, ಜ್ಞಾನಂ ಅಂದ್ರೆ ಅರಿವು. ಹೆಂಗದ ಅದು? ತಾಯಿನಂ ತಾಯಿನಃ ಅದು ವ್ಯಾಪಕವಾಗಿದೆ. ಜ್ಞಾನಿಯ ಅರಿವು ವ್ಯಾಪಕವಾಗಿದೆ. ನ ಕ್ರಮತೆ ಅದಕ್ಕೆ ಯಾವ ಸಂಬಂಧಗಳು ಇಲ್ಲ. ಎದಕ್ಕ? ಧರ್ಮೇಶು ಹಿ ಟು ಎನಿ ಆಬ್ಜೆಕ್ಟ್ಸ್ ಎಟ್ ಆಲ್. ಯಾವ ಪದಾರ್ಥಗಳಿಗೂ ಸಂಬಂಧ ಇಲ್ಲದ್ದು, ಅಸಂಗ ಇದ್ದವು. ಆ ಅರಿವು, ಜ್ಞಾನಿಯ ಅರಿವು ಏನದ? ಯಾವುದು ಅಸಂಗದ. ತಥಾ ಹೇಗೆ ಅಂದರೆ ಇಟ್ ಈಸ್ ಸೇಮ್ ಇನ್ ಕೇಸ್ ಆಫ್ ಆಲ್ ಜೀವ ಸರ್ವೇ ಧರ್ಮ. ಎಲ್ಲ ಜೀವರಲ್ಲಿ ಹಂಗಾದ, ಅಜ್ಞಾನಿಗಳಿಗೆ ಗೊತ್ತಿಲ್ಲ ಅಷ್ಟ. ಏತತ್ ಜ್ಞಾನಂ ಈ ಜ್ಞಾನವು ನ ಭಾಷಿತಂ ಅದು ತಿಳಿದು ಬರುವುದಿಲ್ಲ. ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಬುದ್ಧೇನ ಬೈ ದ ಬುದ್ಧ. ದಿಸ್ ನಾಲೆಜ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಬೈ ಬುದ್ಧ. ಏನ್ ಹಿಂಗಂದ್ರೆ ಇದರಲ್ಲಿ ದ ಫಸ್ಟ್ ಲೈನ್ ಗೌಡಪಾದ ಟಾಕ್ಸ್ ಅಬೌಟ್ ಥಿಂಕಿಂಗ್ ಆಫ್ ಎ ಜ್ಞಾನಿ. ಮೊದಲನೇ ವಾಕ್ಯದೊಳಗೆ ಜ್ಞಾನಿ ಹೆಂಗ್ ವಿಚಾರ ಮಾಡ್ತಾನ ಅದನ್ನ ಹೇಳಾಗತ್ತ. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಅಂತ ಮೊದಲನೇ ಲೈನ್. ಅಂದ್ರ ಆ ಜ್ಞಾನಿಯ ಅರಿವು ಹೆಂಗದ ಅಂದ್ರ ತಾಯಿನಃ ವ್ಯಾಪಕವಾಗಿದೆ ಮತ್ತು ಅದು ಯಾವ ವಸ್ತುವಿನೊಂದಿಗೆ ಅಂಟಿಕೊಳ್ಳುವುದಿಲ್ಲ, ಸಂಬಂಧ ಆಗುವುದಿಲ್ಲ, ಅಸಂಬಂಧಿಯಾಗಿ ಅದ. ಇದು ಮೊದಲನೇ ಲೈನ್ ಅರ್ಥ. In the second line, Gaudapada says that this is true for Ajnani also. ಎರಡನೇ ಲೈನ್ ದಾಗ ಏನ್ ಹೇಳ್ತಾರಂತಂದ್ರ ಸರ್ವೇ ಧರ್ಮಾಹ ತಥಾಹ. ಜ್ಞಾನಿಗೆ ಹೆಂಗದ ಅಜ್ಞಾನಿಗೂ ಹಂಗ ಅದ. ಆದ್ರ ಅವನ್ ಗೊತ್ತಿರ ಅಷ್ಟ. ಬಟ್ ದೇ ಡು ನಾಟ್ ನೋ ಅಬೌಟ್ ಇಟ್. ಆ ಅಜ್ಞಾನಿಗಳಿಗೆ ನಮ್ಮ ಸ್ವರೂಪ ಹೆಂಗದ, ನೀ ಹೆಂಗದೀಪ ಅಂದ್ರೆ ಈ ಶರೀರ ಎಷ್ಟದ ಅಷ್ಟದೇನಿ ಅಂತ ನಾವು. ಅವ ವ್ಯಾಪಕ ಅದೇನಿ ಅನ್ನೋದು ಗೊತ್ತಿಲ್ಲ ಅವಂಗ. This knowledge is not expressed by the Buddha. ಅಂದ್ರೆ ಅಜ್ಞಾನಿಗಳಿಗೆ ಇದು ಗೊತ್ತಾಗುವುದಿಲ್ಲ. ಜ್ಞಾನಿ ಸೇಸ್ ದಟ್ ಹಿ ಇಸ್ ಅದ್ವೈತಂ. ಜ್ಞಾನಿ ಏನ್ ಹೇಳ್ತಾನ? ನಾನು ಅದ್ವೈತ, ಏಕಮೇವ ಅದ್ವಿತೀಯ, ನಾನು ಒಬ್ಬನೇ ವ್ಯಾಪಕವಾಗಿದ್ದೇನೆ, ಶಾಂತಂ ಶಿವಂ ಅದ್ವೈತಂ ಅಂತ ಹೇಳ್ತಾನ. ಅಂಡ್ ಅಸಂಗ, ಸಂಘ ಇಲ್ಲೇ ಇಲ್ಲ. ಏನು ಸಂಘ ಅನ್ಸಕತೈತಿ ಅದೆಲ್ಲ ಕಲ್ಪಿತ ತಾದಾತ್ಮ್ಯ ಸಂಬಂಧದ. ದ ಅಜ್ಞಾನಿ ಇಸ್ ಆಲ್ಸೋ ಆಫ್ ದ ಸೇಮ್. ಅಜ್ಞಾನಿ ಕೂಡ ಹಂಗ ಅದಾನ.
The difference is that Gnani knows this fact and Agnani doesn't know. ಏನ್ ಡಿಫರೆನ್ಸ್ ಏನ್ ವ್ಯತ್ಯಾಸ ಅದ ಅಂದ್ರ ಆ ಜ್ಞಾನಿಗೆ ಗೊತ್ತದ ಅಜ್ಞಾನಿಗೆ ಗೊತ್ತಿಲ್ಲ. ಅವ ಅಸಂಗದನ ಅವ ವ್ಯಾಪಕ ಅದಾನ ಗೊತ್ತಿಲ್ಲ. ಎವ್ರಿ ಜೀವ ಈಸ್ ಅದ್ವೈತಂ ಅಂಡ್ ಅಸಂಗ. ಇಲ್ಲಿ ಬುದ್ಧ ಅಂತಂದ್ರ ಬುದ್ಧನ್ ತಗೋಬ್ಯಾಡ್ರಿ ಅಂತಾರ. ಎಲ್ಲ ಜೀವಿಗಳು ಹೆಂಗದಾರ ಅಂತಂದ್ರ ಅವರು ವ್ಯಾಪಕವಾಗಿ ಅದಾರ ಮತ್ತು ಅಸಂಗರಾಗಿ ಅದಾರ, ಗೊತ್ತಿಲ್ಲಷ್ಟೇ ಅವ್ರಿಗೆ. ಯಾರು ಈ ಗುರುಮುಖೇನ ಮಾಂಡುಕ್ಯ ಕಾರಿಕೆಯನ್ನು ಅಭ್ಯಾಸ ಮಾಡ್ತಾರ ಅವ್ರಿಗೆ ಗೊತ್ತದ ಅಂತ ಅರ್ಥ. ಉಳಿದವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಏನಂತಾರ, ನಾ ಸಂಸಾರಿಗಳು, ದುಃಖಿಗಳು ಅಂತಾರ. ಅದರ ಅರ್ಥ ಹೇಳ್ತಾರ ನೋಡಿ ವಿಶೇಷ. The consciousness of the wise people, which is all pervading Brahman, doesn't contact a second thing because the Gnani knows that there is no second thing. ಏನ್ ಹೇಳ್ತಾರ ನೋಡ್ರಿ, ಎಷ್ಟು ಚಂದ ಹೇಳ್ತಾರ. ಆ ಜ್ಞಾನವಂತನ ಅರಿವು ಹೆಂಗದ ಅಂತ ಅದು ವ್ಯಾಪಕವಾಗಿದೆ, ಅದು ಬ್ರಹ್ಮ ಚೈತನ್ಯವಾಗಿದೆ, ಅದು ಯಾವ ಜಗತ್ತಿನ ಇನ್ನೊಂದು ವಸ್ತುವಿನ ಕೂಡ ಸಂಬಂಧ ಆಗುವುದಿಲ್ಲ. ಯಾಕಂದ್ರ ಆ ಏಕಮೇವ ಅದ್ವಿತೀಯ ವಸ್ತುವಿನ ಬಿಟ್ರೆ ಇನ್ನೊಂದು ವಸ್ತುವೇ ಇಲ್ಲ. ಸಂಬಂಧ ಆಗಕ್ಕೆ ಇನ್ನೊಂದು ವಸ್ತು ಬೇಕಲ್ಲ, ಪಾರಮಾರ್ಥಿಕವಾಗಿ ಇನ್ನೊಂದು ವಸ್ತು ಇಲ್ಲ, ಉಳಿದಿದ್ವೆಲ್ಲ ಕಲ್ಪಿತದವ. ಇದು ಒಂದ ಪಾರಮಾರ್ಥಿಕ ಅದ ಬ್ರಹ್ಮ ಅನ್ನೋದು. ನಾನೊಬ್ಬನೇ ಪಾರಮಾರ್ಥಿಕ ಅದೀನಿ, ನನ್ನ ಬಿಟ್ಟು ಉಳಿದ ಯಾವ ಯಾವ ವಸ್ತುಗಳು ಇಲ್ಲವೇ ಇಲ್ಲ. ಅದಾವಂದ್ರೂ ಕೂಡ ಕಲ್ಪಿತದಾವ. ಸಂಬಂಧ ಆಗ್ಬೇಕಾದ್ರೆ ಎರಡು ವಸ್ತು ಬೇಕು ಪಾರಮಾರ್ಥ ಸತ್ತದಾಗ ಅಂತಾರ. ಇಲ್ಲ, ಆದ್ದರಿಂದ ಸಂಬಂಧ ಇಲ್ಲ, ಅಸಂಗ. ಇನ್ ದ ಕೇಸ್ ಆಫ್ ಅಜ್ಞಾನಿ ಆಲ್ಸೋ ದಿಸ್ ಇಸ್ ಅ ಫ್ಯಾಕ್ಟ್. ಅಜ್ಞಾನಿಯಲ್ಲಿಯೂ ಕೂಡ ಇದೇ ವಿಚಾರ ಅದ, ಇದೇ ಇರುವಿಕೆ ಹಿಂಗಾದ. ದ ಅಜ್ಞಾನಿ ಡಸಂಟ್ ಹ್ಯಾವ್ ದೇ ಪ್ರಮಾಣ ಸಿದ್ಧಂ. ದ ಅಜ್ಞಾನಿ ಡಸಂಟ್ ಹ್ಯಾವ್ ಎ ಪ್ರಮಾಣ ಸಿದ್ಧಂ. ಅವನ ಅಜ್ಞಾನಿ ಹತ್ರ ಪ್ರಮಾಣ ಇಲ್ಲ, ಪ್ರಮಾಣನೂ ಇಲ್ಲ, ಆ ಪ್ರಮಾಣಜನ್ಯ ಜ್ಞಾನನೂ ಇಲ್ಲ. ಯಾವ್ದ್ರಿ ಪ್ರಮಾಣ? ಯಾವ ಪ್ರಮಾಣದಿಂದ ಇವ ಅಜ್ಞಾನಿ ಹೋಗಿ ಜ್ಞಾನಿ ಆಗ್ಯಾನೀಗ? ಆ ವೇದ ಪ್ರಮಾಣ ಅದಿಲ್ಲ ಅವನ ಕಡೆ. ಅವ ಎಲ್ಲದಾನ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವ ಇದ. ಯಾರು? ಅಜ್ಞಾನಿ. ಆದ್ರ ಜ್ಞಾನಿ ಹೆಂಗಾಗ್ಯಾನವ? ವೇದವೇ ಪ್ರಮಾಣ ಕೇಳರ್ಗೆ ಇವೆಲ್ಲ ಸಾಲೋದಿಲ್ಲ. ದೇವರನ್ನ ಕಾಣ್ಬೇಕನ್ನೋರ್ಗೆ ಇವು 5 ಜ್ಞಾನೇಂದ್ರಿಯಗಳು ಏನದಾವು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಸಾಲೋದಿಲ್ಲ. ಇವು ಅಲ್ಲಿ ಕಡಿಮೆ ಬೀಳ್ತಾವ. ವೇದ ಪ್ರಮಾಣ ಬೇಕು ಅಂತ ತಿಳ್ಕೊಂಡು ಗುರುವಿನ ಸಹಾಯದಿಂದ ವೇದ ಪ್ರಮಾಣ ಇಟ್ಕೊಂಡು ಹೊಂಟಾನ, ಜ್ಞಾನ ಆಗವ. ಅವು ಇವನಲ್ಲಿ ಇಲ್ಲ. he can make use of the Veda, get the Pramana Siddham and claim the Advaita nature. ಅಂದ್ರೆ ಏನ್ ಮಾಡ್ಬೇಕು? ಅಜ್ಞಾನಿ ಇದ್ದವರು ವೇದ ಪ್ರಮಾಣ ಅಂತ ತಿಳ್ಕೋಬೇಕು. ಆ ಪ್ರಮಾಣ ಸಿದ್ಧ ವಸ್ತುವಿನ ಪ್ರಮಾಣದಿಂದ ಗ್ರಹಿಸಿ ಅದರ ಅದ್ವೈತ, ತನ್ನ ಅದ್ವೈತ ಸ್ವರೂಪವನ್ನು ಗುರುತಿಸ್ಬೇಕು. ಯಾಕ? ಅವ ತಾನೇ ಬ್ರಹ್ಮದಾನ. Gaudapada makes a proclamation that this relationship teaching is given only by Veda Pramanam and not by any other system. ಚಂದ ಹೇಳ್ತಾರ ನೋಡ್ರಿ. ಏನ್ರಿ ಕೊನೆ ಬಂದ್ರು ಬಿಡವಲ್ರ ಅವ್ರಿನ್ನ. ಗೌಡಪಾದ್ರ ಏನ್ ಹೇಳಾಕತ್ತಾರ ಅಂತಂದ್ರ ಉದ್ಗಾರವಾಚಕವಾಗಿ ಹೇಳಾಕತ್ತಾರ, ಕೈ ಎತ್ತಿ ಹೇಳಾಕತ್ತಾರ, ಕೇಳ್ರಿ ಅಂತಾರ. ಕೇಳ್ರಪ್ಪೋ ಕೇಳ್ರಿ. ಏನು ಈ ವೇದಾಂತದ ಶಿಕ್ಷಣ ನಿಮ್ಗೆ ಬೇಕಂದ್ರೆ ವೇದ ಪ್ರಮಾಣ ಬೇಕೇ ಬೇಕು. ವೇದ ಪ್ರಮಾಣ ಬಿಟ್ಟು ಹೋದ್ರೆ ಸಿಗಲ್ಲ. ಅಂಡ್ ನಾಟ್ ಬೈ ಎನಿ ಅದರ್ ಸಿಸ್ಟಮ್. ಉಳಿದ 11 ಮತವಾದಿಗಳನ್ನ ಬೆನ್ನತ್ತಿದ್ರಂದ್ರೆ ನೀವು ಈ ಒಂದು ಆಧ್ಯಾತ್ಮಿಕ ತತ್ವದಿಂದ, ಈ ಬ್ರಹ್ಮ ತತ್ವ ಹೆಂಗದ ಅನ್ನುವಂಥದ್ರಿಂದ ವಂಚಿತರಾಗ್ತೀರಿ. 6 ಮಂದಿ ನಾಸ್ತಿಕರು, ಇನ್ನು 5 ಮಂದಿ ಆಸ್ತಿಕರು ಅದಾರಲ್ಲ, ಅವ್ರ ಬೆನ್ನ ಹತ್ತ ಬ್ಯಾಡ್ರಿ. ನಾವು ಒಂದಿಲ್ಲ ಒಂದ ಏನದ ನಾಸ್ತಿಕರಾಗ್ಲಿ ಆಸ್ತಿಕರಾಗ್ಲಿ ಹಾಗೆ ಬಂದಿರ್ತೀವಿ. ಅವನ್ ದಾಟಿ ಬರ್ಬೇಕು ಇಲ್ಲಿಗೆ. ಏನ್ರಿ? ಚಾರ್ವಾಕರಿಂದ ಜೈನದಿಂದ 4 ಮಂದಿ ಬೌದ್ಧ ಪ್ರಭೇದಗಳು, 4 ಮಂದಿ ಬೌದ್ಧ ಪ್ರಭೇದಗಳನ್ನು ದಾಟಿ ಸಾಂಖ್ಯ ದಾಟಿ ವೈಶೇಷಿಕ, ಅಥವಾ ಯೋಗ, ನೈಯಾಯಿಕ, ವೈಶೇಷಿಕ ಇವೆಲ್ಲ ದಾಟಿ ನಾವೆಲ್ಲಿ ಬರ್ಬೇಕು? ಸಾಂಖ್ಯರನ್ನ ದಾಟಿ ವೇದಾಂತಕ್ಕೆ ಬಂದ ಮೇಲೆ ನಮ್ಗಿದ್ರ ಅರಿವು ಬರ್ತದ. ನಾಟ್ ಬೈ ಎನಿ ಅದರ್ ಸಿಸ್ಟಮ್. ಆ ಒಂದು ಏನ ಕ್ರಮದಲ್ಲಿ ಏನದಾರಲ್ಲ, ಅವರು ಗಡ್ಡಿ ಗೆಣಸ್ ತಿಂದು ಅವರು ತಪಸ್ಸು ಮಾಡ್ಯಾರ. ಅವ್ರೇನ್ ಸುಮಾರಿಲ್ಲ ಜನ. ಆದ್ರೆ ಪ್ರಮಾಣ ಬಿಟ್ಟು ಅವ್ರು ಹುಡುಕಾಗತ್ತಾರ. ಪ್ರಮಾಣ ಹಿಡ್ಕೊಂಡು ಹೋಗ್ಲಿಲ್ಲ ಅವ್ರು. ಪ್ರಮಾಣ ಹಿಡ್ಕೊಂಡು ಹೋಗಿದ್ರೆ ಇಷ್ಟು ಕಷ್ಟನ ಆಗ್ತಿದ್ದಿಲ್ಲ. Gaudapada specifically mentions that Buddha didn't give this teaching.
ಗೌಡಪಾದರು ವಿಶೇಷವಾಗಿ ಏನ್ ಹೇಳಕತ್ತಾರ ಅಂದ್ರ ಗೌತಮ ಬುದ್ಧ ಕೊಟ್ಟಿಲ್ಲ ಇದನ್ನ ಈ ಜ್ಞಾನವನ್ನ. ಬುದ್ಧಿಸಮ್ ಹ್ಯಾಸ್ ಮೆನಿ ಸಿಮಿಲಾರಿಟೀಸ್ ಟು ಅದ್ವೈತಂ. ಅದ್ವೈತಕ್ಕೂ ಬುದ್ಧದ ಒಂದು ಪ್ರಭೇದ ಏನೋ 4 ಮಂದಿ ಅದಾರ ಬೌದ್ಧರು. ಅವ್ರೆಲ್ಲರೂ ನಾಸ್ತಿಕರ ಹೊರತು ಆಸ್ತಿಕರ ಅಲ್ಲವೇ ಅಲ್ಲ ಏನ್ರಿ. ಅದ್ವೈತಕ್ಕ ಸಮೀಪ ಅಂತ ಏನೋ ಅನಿಸ್ತಾರ, ಆದ್ರೂ ಬಹಳ ದೂರ ಅದಾರ ಅಂತಾರ. ದೇ ಆಲ್ಸೋ ಸೇ ದಟ್ ದ ವರ್ಲ್ಡ್ ಇಸ್ ಮಿಥ್ಯಾ. ಅವರು ಅಂತಾರ ಜಗತ್ ಮಿಥ್ಯಾ ಐತಂತಾರೆ, ನಾವು ಜಗತ್ ಮಿಥ್ಯಾ ಅಂತೇವಿ. ಮತ್ತ ಅವ್ರೇನಂತಾರ ಅರಿವು ಸತ್ಯ ಅಂತಾರ, ನಾವು ಅರಿವು ಸತ್ಯ ಅಂತೇವಿ. ಯಾರು ಎಸ್ಪೆಷಲಿ ದ ಯೋಗಾಚಾರ್ಯ ಬುದ್ಧಿಸಂ ಅವ್ರು ಬಹಳ ಸಮೀಪ ಅದಾರ. 4 ಮಂದಿ ಪ್ರಭೇದಗಳಲ್ಲಿ ಯೋಗಾಚಾರ್ಯ ಬುದ್ಧಿಸಂ ವೇದಾಂತಕ್ಕೆ ಬಹಳ ಸಮೀಪ ಅದಾನ. ಅವನ್ನೆಲ್ಲ ಅಭ್ಯಾಸ ಮಾಡಿವಿ ನಾವು ಹಿಂದೆ. ಫಾರ್ ಎ ಬುದ್ಧಿಸ್ಟ್ ಕಾನ್ಶಿಯಸ್ನೆಸ್ ಇಸ್ ರಿಯಲ್ ಬಟ್ ಎಕ್ಸಿಸ್ಟ್ ಓನ್ಲಿ ಮೊಮೆಂಟರಿಲಿ. ಬೌದ್ಧರು ಏನಂತಾರ ಅಂತಂದ್ರ ಆ ಅರಿವು ಏನದ ಸತ್ಯ ಐತಿ ಅಂತಾರ, ಆದ್ರ ಅದು ಕ್ಷಣಿಕ. ವಿಜ್ಞಾನವಾದಿ ಕ್ಷಣಿಕ ಐತಿ ಅಂತಾರ. ಅರಿವು ಐತಿ ಸತ್ಯ ಅಂತ ಕ್ಷಣಿಕ ಅಂತ. ಏನು ವಿಚಿತ್ರ ಇವ್ರು ಮಾತಾಡೋ ಮಾತು ಅನಿಸ್ತದ. ಹೌದಪ್ಪಂಚವದಾಗ ಹೌಡಪ್ಪ, ಅಲ್ಲಪ್ಪಂಚವದಾಗ ಅಲ್ಲಪ್ಪ. ಅಲ್ಲಿ ಹೆಂಗ್ ಬರ್ತದ ಹಂಗ್ ಹೊಳ್ಕೊಂತ ಹೋಗ್ಬಿಟ್ರ. ಫಿಕ್ಸ್ ಅವ್ರದ್ದು ತೇರಿ ಇಲ್ಲ. With every experience, consciousness is arriving and then departing when the experience is over. ಯಾವುದೇ ಅನುಭವ ಆಗ್ಬೇಕಂದ್ರ ಕ್ಷಣಿಕ ವಿಜ್ಞಾನ ಅಂದ್ರೆ ಬುದ್ಧಿಗೆ ಆತ್ಮ ಅಂತನವ. There is a conscious continuous flow of momentary consciousness. ಆ ಅರಿವು ಚಲನೆ ಒಳಪಡ್ತದ ಅಂತನವ, ನಿರಂತರವಾಗಿ ಚಲಿಸ್ತದ ಅಂತನವ. ಅಂಡ್ ದಿಸ್ ಈಸ್ ಆತ್ಮ ಅಕಾರ್ಡಿಂಗ್ ಟು ಬುದ್ಧಿಸಂ. ಬುದ್ಧಿಸಂ ದೃಷ್ಟಿಯೊಳಗ ಇದು ಆತ್ಮ. ಎಲ್ಲಿ ಬುದ್ಧಿ ಐತಿ ಆ ಬುದ್ಧಿಗನ ಆತ್ಮ ಅಂತಾರ. ಬಟ್ ದ ಉಪನಿಷತ್ ಟೀಚರ್ಸ್ ದಟ್ ದೇರ್ ಇಸ್ ಎಸೆನ್ಷಿಯಲಿ ಇಂಟರ್ನಲ್ ಕಾನ್ಶಿಯಸ್ನೆಸ್. ನಾವೇನ್ ಹೇಳ್ತೀವಿ ಅಂದ್ರೆ ಆ ಬುದ್ಧಿಗೂ ಅಧಿಷ್ಠಾನವಾಗಿರುವಂತಹದ್ದು ಅರಿವು ಏನದ, ತ್ರಿಕಾಲ ಅಬಾಧಿತವಾದದ್ದು ಅರಿವು ಏನದ, ಅದು ಅಧಿಷ್ಠಾನದ, ಅದು ಆತ್ಮ ಅದ ಅಂತ ನಾವು ಅಂತೀವಿ. ಫರ್ದರ್ ಬುದ್ಧ ರೆಫ್ಯೂಟೆಡ್ ವೇದ ಪ್ರಮಾಣಂ. ಬುದ್ಧ ವೇದ ಪ್ರಮಾಣ ಒಪ್ರಿಲ್ರಿ. ಬುದ್ಧ ವೇದ ಪ್ರಮಾಣ ಒಪ್ಪಲಿಲ್ಲ. He accepted only what is arrived at logically. ಮತ್ತ ತರ್ಕದಿಂದ ಅವ ಏನ್ ಮಾಡಿದ, ಆ ಪ್ರಮಾಣ ಬಿಟ್ಟ ತರ್ಕ ಹಿಡ್ಕೊಂಡ ತರ್ಕದಿಂದ ನಿರ್ಣಯ ಮಾಡ್ಕೊಂತ ಹೋದ. ನೈಷಾ ತರ್ಕೇಣ ಮತಿರಾಪನೇಯ. ಗೊತ್ತಿಲ್ಲ ಅವ್ನು ತರ್ಕದಿಂದ ಇವತ್ತ ನಿರ್ಣಯ ಮಾಡಿದ್ದು ನಾಳೆ ಇನ್ನೊಬ್ಬವ ತಾರ್ಕಿಕ ಬಂದು ಅಲಗಳಿತಾನ, ಗೊತ್ತಿಲ್ಲ ಅವ್ನು. He accepted only what is arrived at logically. ತರ್ಕಬದ್ಧವಾಗಿ ವಿಚಾರ ಮಾಡಿ ಏನು ನಿರ್ಣಯಕ್ಕೆ ಬಂದ ಅದೇ ಖರೆ ಅಂತ ಘೋಷಣೆ ಮಾಡಿದವ, ಅಲ್ಲಿ ವೇದ ಪ್ರಮಾಣ ಬಿಟ್ಟವ. ಗೌಡಪಾದ ಈಸ್ ಎ ವೈದಿಕ ಅಂಡ್ ವೇದಾಸ್ ಟಾಕ್ ಅಬೌಟ್ ಎಟರ್ನಲ್ ಕಾನ್ಶಿಯಸ್ನೆಸ್ ಆಸ್ ದ ಟ್ರೂತ್. ಗೌಡಪಾದರು ವೈದಿಕರದಾರ. ಮತ್ತ ಏನಂತಾರ ಅವ್ರು, ಏನ್ ಹೇಳ್ತಾರಪ್ಪ ಅಂತಂದ್ರ ಆ ಅರಿವು ಏನದ, ಶಾಶ್ವತವಾಗಿರುವಂತ ಅರಿವು ಏನದ, ಅದು ನಿಜವಾದ ತತ್ವ ಅದ, ಅದು ತ್ರಿಕಾಲ ಬಾಧಿತವಾಗ್ಯದ. ಆದ್ರೆ ಬುದ್ಧರು ಇದನ್ನ ಒಪ್ಪಲಿಲ್ಲ. ದೇ ಡು ನಾಟ್ ಅಕ್ಸೆಪ್ಟ್ ದ ಎಟರ್ನಲ್ ಕಾನ್ಶಿಯಸ್ನೆಸ್. ಅರಿವು ಯಾವಾಗ್ಲೂ ಇರ್ತದ, ಒಪ್ಪಲಿಲ್ಲ. ಅರಿವು ಕ್ಷಣಿಕ ಅಂದ್ರ ಅವರು ಅಡಿಕೆ ಎಲಿ ಸುಣ್ಣ ಹಾಕೊಂಡು ಬಾಯಾಗ ಅಡಿಕೆನೂ ಕ್ಯಾಂಪ್ ಇಲ್ಲ, ಎಲಿನೂ ಕ್ಯಾಂಪ್ ಇಲ್ಲ, ಸುಣ್ಣನೂ ಕ್ಯಾಂಪ್ ಇಲ್ಲ. ಅದನ್ನ ಬಾಯಾಗ ಹಾಕೊಂಡಾಗ ಕ್ಯಾಂಪ್ ಉತ್ಪತ್ತಿ ಹೆಂಗ ಆಗ್ತದ ಹಂಗ ಅರಿವು ಕ್ಷಣಿಕವಾಗಿ ಉತ್ಪನ್ನ ಆಗ್ತದ ಅಂತಾರ ಅವರು ಬುದ್ಧರು. ನಾವೇನಂತೀವಿ, ಅರಿವು ಯಾವಾಗಲೂ ಐತಿ, ಆ ಅರಿವಿನ ಮೇಲೆ ಇಲ್ಲದೆಲ್ಲ ಮಿಥ್ಯಾವಾದ ಪ್ರಪಂಚ ತೋರಾಗತ್ತದ. ತಸ್ಮಾತ್ ವಾ ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ಏನ್ರಿ, ಆ ಆತ್ಮ ಅರಿವು ಏನದ ಅದ್ರ ಮ್ಯಾಲೆ ಏನಾಯ್ತು ತೋರ್ತು ಅಂತಂದ್ರ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಆಪ, ಆಪದಿಂದ ಪೃಥ್ವಿ, ಪೃಥ್ವಿಯಿಂದ ಅನ್ನ, ಅನ್ನದಿಂದ ಔಷಧಿ, ಇವೆಲ್ಲ ತಯಾರಾದ್ವು ಅಂತ ನಾವ್ ಹೇಳ್ತೀವಿ. ವೇದ ಪ್ರಮಾಣ ಹೇಳ್ತದ. ಅವ್ರ ಹಂಗ ಒಪ್ಪೋದಿಲ್ಲ. ಸಮ್ academicians claim that Buddhism and Advaita Vedanta are identical in their view of Atma. ಕೆಲವು ಮಂದಿ ಸಂಪ್ರದಾಯವಾದಿಗಳು ಅದಾರ. ಕೆಲವು ಮಂದಿ ಅವ್ರೇನಂತಾರ ಅಂದ್ರ, ಕೆಲವೊಂದು ಶಬ್ದಗಳು ಬೌದ್ಧ ಧರ್ಮದಾಗ ಬಂದಿದ್ವು, ವೇದಾಂತದಾಗೂ ಬಂದಾವ. ವೇದಾಂತದಾಗ ಬಂದಂತ ಶಬ್ದಗಳು ಬೌದ್ಧದಾಗೂ ಬಂದಾರ. ಆದ್ದರಿಂದ ವೇದಾಂತಿಗಳು ಬೌದ್ಧರು ಅಂತ ಪರಿಗಣನೆ ಮಾಡ್ಯಾರ. ಅದು ತಪ್ಪು. ಬಟ್ ಇಫ್ ದ್ಯಾಟ್ ಈಸ್ ಎ ಕಾಸ್, ದೇರ್ ಇಸ್ ನೋ ನೀಡ್ ಫಾರ್ ಎನಿ ಸಿಸ್ಟಮ್ ಕಾಲ್ಡ್ ಬುದ್ಧಿಸಮ್ ಬಿಕಾಸ್ ದ ವೇದಿಕ್ ಟೀಚಿಂಗ್ ಪ್ರಿಸೀಡ್ಸ್ ಬುದ್ಧ. ಅಂದ್ ವೇಳೆ ಬೌದ್ಧರ ಮತ್ತು ವೇದಾಂತಿಗಳಾಗಿದ್ರಂದ್ರ ಬೌದ್ಧ ಧರ್ಮ ಅನ್ನುವಂಥದ್ದು ಉಳಿಬಾರ್ದಾಗಿತ್ತು, ವೇದಾಂತದಾಗ ಮರ್ಜ್ ಆಗ್ತಿತ್ತು.
ಅಥವಾ ವೇದಾಂತ ಉಳಿಬಾರ್ದಾಗಿತ್ತು, ಬೌದ್ಧ ಧರ್ಮನ ವೇದಾಂತ ಆಗ್ಬೇಕಾಗಿತ್ತು. ಇಲ್ಲ, ಹಂಗ ತಿಳ್ಕೊಂಡಿದ್ದು ತಪ್ಪದ. ಬೌದ್ಧನ ಬೇರೆ, ಆದ್ರ ವೇದಾಂತಿನ ಬೇರೆ. ವೇದಾಂತಿ ಅದನ ಆಸ್ತಿಕ, ಬೌದ್ಧರದಾರ ಇವರು ನಾಸ್ತಿಕರಲ್ಲಿ ಬರ್ತಾರ 4 ಮಂದಿ. ಆದ್ದರಿಂದ ಬೌದ್ಧ ಇದನ್ನ ಹೇಳಿದಪ್ಪ, ಇದು ಏನದ, ವೇದದ ನಿರ್ಣಯ ಅದ. ವೇದ ಪ್ರಮಾಣವನ್ನು ಒಪ್ಪಿ ತರ್ಕವನ್ನು ಹಿಡ್ಕೊಂಡು ಅನೇಕ ಋಷಿಮುನಿಗಳು ನಮ್ಗ ಪರಮಾತ್ಮನ ಇದನ್ನ ಬಂದ ಹೇಳಿಕೊಟ್ಟು ಹೋಗ್ಯಾನ್ರಿ. ನಮ್ ಬುದ್ಧಿ ನಿಲ್ಕುದಿಲ್ಲ ಇವೆಲ್ಲ ವಿಷಯ. ಅವನ ಅವತರಿಸಿ ಅವನ ನಮ್ಗ ಕರೆದು ನಮ್ಗ ಗುರು ರೂಪದಿಂದ ಬಂದು ಅವನ ನಮಗ ಹೇಳಿ ಇದನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಇದನ್ನ ಜೀವಂತ ಇಟ್ಟು ಹೋಗ್ಯಾನ. ಅದಕ್ಕೆ ಈ ರೀತಿ ಶಿಕ್ಷಣ ಬೇಕಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಸಿಗ್ತದ ಹೊರತು ಬ್ಯಾರೆ ಹಂಗ ಹೋದ್ರೆ ಸಿಗುದಿಲ್ರಿ. ನೋಡ್ರಿ ಇಷ್ಟೆಲ್ಲ ಎಷ್ಟು ಸಿಸ್ಟಮೆಟಿಕ್ ಅದ ಇದು. ಇದನ್ನ ತಿಳಿದು ಬಿಟ್ರ ಆನಂದವೇ ಆನಂದ. ನಾವ್ ವಿಷಯ ಆನಂದದಲ್ಲಿ ಹುಡುಕಾಗತ್ತೀವಿ. ಇವತ್ತಿನ ಜಗತ್ತು ಎಲ್ಲಿ ಹುಡುಕಾಗತ್ತೈತಿ ಆನಂದ? ಓ ಮೈ ಗಾಡ್, ಎಲ್ಲಿ ಇಲ್ಲ ಅಲ್ಲಿ ಹುಡುಕಾಗತ್ತದ. ಮೂರ್ಖರಂತಿರೋ ಜಾಂಡ್ರಂತಿರೋ. ಯಾಕಂದ್ರೆ ಜಾಂಡ್ರದಾರವ್ರು ಆದ್ರ ಪ್ರಮಾಣದಿಂದ ವಂಚಿತರಾಗ್ಯಾರ. ಪ್ರಮಾಣ ಇಲ್ಲ ಅವ್ರ ಹತ್ರ. ವೇದ ಪ್ರಮಾಣವನ್ನ ತಿರಸ್ಕಾರ ಮಾಡ್ಯಾರ, ಅಥವಾ ಆಯ್ತು ಅನ್ನೋದಾಗ ಗೊತ್ತಿಲ್ಲ ಅವ್ರಿಗೆ. ಈ 5 ಜ್ಞಾನೇಂದ್ರಿಯಗಳದಾವಲ್ಲ, ಈ ಭೌತಿಕ ಕಣ್ಣದಲ್ಲ, ಈ ಕಣ್ಣಿನ ಬಾಜು ಒಂದು ವೇದ ಪ್ರಮಾಣ ಹಚ್ಕೋಬೇಕು. ಆ ದೇವರನ್ನ ನೋಡುವತ್ತಾಗ ವೇದ ಪ್ರಮಾಣ ಉಪಯೋಗ ಮಾಡ್ಬೇಕ. ಅದನ್ನ ಹೇಳ್ತಾರ ಅಪ್ಪವ್ರು. ಅದನ್ನ ಬಿಟ್ಟು ನೀವು ಇದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಹೇಳಿದ್ದ ಖರೆ ಅಂತ ಹೋದ್ರ ಅವು ನಿಲ್ಕೋದಿಲ್ಲ ಆತ್ಮಜ್ಞಾನಕ್ಕ, ಆ ಪರಮಾತ್ಮನ ಜ್ಞಾನಕ್ಕ. ಇವು ಹೋಗಿ ಮುಗಿಸೋದಿಲ್ಲ ನಮ್ಮನ್ನ. ಒಂದಿಲ್ಲ ಇನ್ನೊಂದು ವಿಷಯದ ಕಡೆ ಕರ್ಕೊಂಡು ಹೋಗ್ತಾವ ನಮ್ಮನ್ನ ಹೊರತು ವಿಷಯ ಕಡೆಗೆ ಹೋಗುವಂತ ಕೆಪಾಸಿಟಿ ಆ ಇಂದ್ರಿಯಗಳಿಗೆ ಇಲ್ಲ. ಹೊರಗೆ ಹೋಗ್ತಾವ, ಒಳಗದನವ ಆತ್ಮ. ಹೊರಗೆ ಹೋಗ್ತಾವ, ಹೊರಗ. ಆದ್ದರಿಂದ ಬೌದ್ಧರು ಕೂಡ ವೇದಾಂತಿಗಳಲ್ಲ. ಕೆಲವು ಮಂದಿ ವೇದಾಂತಿಗಳಿಗೆ ಬೌದ್ಧರು, ಬೌದ್ಧರಿಗೆ ವೇದಾಂತಿಗಳು ಅಂತಿಕೊಂಡು ಅಂತಾರ. ಅವ್ರವ್ರ ಕೆಲವು ವಿಚಾರಗಳು ಸಾಮ್ಯ ಅದಾವು ಅಂತ ಅಂತಾರ. ಆದ್ರ ಆ ಸಾಮ್ಯ ಇದ್ರು ಕೂಡ ಬಹಳ ಅಜಗಜಾಂತರ ಫರಕ್ ಅದ. ಆದ್ದರಿಂದ ಬೌದ್ಧರೇ ಬೇರೆ, ವೇದಾಂತಿಗಳೇ ಬೇರೆ ಅಂತ ತಿಳ್ಕೊಂಡು ಗೌಡಪಾದರು 99ನೇ ಕಾರಿಕೆ ಒಳಗೆ ಹೇಳ್ತಾ ಇದ್ದಾರೆ. ಇನ್ನ 100ನೇ ಕಾರಿಕೆ ಒಳಗೆ ಏನ್ ಹೇಳ್ತಾರ ನೋಡ್ರಿ. ಬಹಳ ಕಠಿಣ ಶ್ಲೋಕಗಳದಾವ್ರಿ ಇವು ಕಾರಿಕೆಗಳು. ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಂ ಅನಾತ್ಮಂ ನಮಸ್ಕುರ್ಮೋ ಯಥಾಬಲಂ. ಶಬ್ದಾರ್ಥ ಹೇಳ್ತೇನೆ ನೋಡ್ರಿ, ಬರ್ಕೊಳ್ತೇನೆ ಯಾರ್ಯಾರ. ಯಾಕಂದ್ರೆ ಇವು ತಿಳಿಯುದಿಲ್ಲ ಶಬ್ದಗಳು. ದುರ್ದರ್ಶಂ ಅಂತಂದ್ರ ಗ್ರಹಿಸಲಿಕ್ಕೆ ಬಾರದಿಲ್ಲ, ಗ್ರಹಿಸಲಿಕ್ಕೆ ಅಸಮರ್ಥವಾದ, ದರ್ಶನ ಯೋಗ್ಯ ಇಲ್ಲ, ಕಠಿಣವಾಗಿದೆ. ಹೇಳಿದ್ದು ತಿಳ್ಕೊಳಕ್ ಬರುವುದಿಲ್ಲ. ಈ ತತ್ವವನ್ನ ಯಥಾರ್ಥವಾಗಿ ಹೇಳಿದ್ರು ತಿಳ್ಕೊಳ್ಳುವಂತ ಶಕ್ತಿ ಬರುವುದಿಲ್ಲ. ಆದ್ದರಿಂದ ದುರ್ದರ್ಶವಾಗಿದೆ. ಇದನ್ನು ಕಾಣುವುದು ಕಷ್ಟದಿಂದ ಸಾಧ್ಯ. ಆದ್ದರಿಂದ ಇದು ದುರ್ದರ್ಶ. ಕಾಣುವುದಂದ್ರೆ ನೋಡುವುದು ಅಂತ ಅರ್ಥ ಅಲ್ಲ, ಇಲ್ಲಿ ತಿಳಿಯುವುದು ಅಂತ ಅರ್ಥ ಮಾಡ್ಬೇಕು. ದುರ್ದರ್ಶಂ ಅತಿ ಗಂಭೀರಂ ಅಂದ್ರ ಇದು ಬಹಳ ಸೂಕ್ಷ್ಮದ. ಅತಿ ಗಂಭೀರ ಅಂತಂದ್ರೇನು? ಬಹಳ ಸೂಕ್ಷ್ಮದ ವಿಚಾರ. ಬುದ್ಧಿ ಅರ್ಥ ಬೇಕಾಗ್ತದ. ಮಂಡ ಬುದ್ಧಿ ತಿಳಿಯಂಗಿಲ್ಲ. ಸೂಕ್ಷ್ಮ ಬುದ್ಧಿ ಬೇಕು. ಸತ್ವಗುಣ ಪ್ರಧಾನ ಇದ್ದವ್ರಿಗೆ ತಿಳಿತದ. ರಜೋಗುಣ ಪ್ರಧಾನ, ತಮೋಗುಣ ಪ್ರಧಾನ ಇದ್ದವ್ರಿಗೆ ತಿಳಿಯುವುದಿಲ್ಲ, ಪ್ರವೇಶನ ಆಗೋದಿಲ್ಲ. ಇದು ಬುದ್ಧಿ ಒಳಗೆ ಪ್ರವೇಶನ ಆಗೋದಿಲ್ಲ. ಆದ್ದರಿಂದ ಅತಿ ಗಂಭೀರಂ. ಅಜಂ ಅಂದ್ರೆ ಇದು ಹುಟ್ಟು ಇಲ್ಲ. ಸಾಮ್ಯ ಅಂದ್ರೆ ಹೆಂಗದ? ಇದು ಎಲ್ಲ ಕಡೆ ಸಮನಾಗ್ಯದ, ಹೆಚ್ಚು ಕಮ್ಮಿ ಇಲ್ಲ. ವಿಶಾರದಂ ಅಂದ್ರೆ ಶುದ್ಧವಾಗಿದೆ. ಇದನ್ನು ಶುದ್ಧ ಮಾಡುವಂತದ್ದು ಬೇಕಾಗಿಲ್ಲ. ಬುದ್ಧ್ವಾ ಪದಂ, ಹ್ಯಾವಿಂಗ್ ನೋನ್ ದ ರಿಯಾಲಿಟಿ. ಇದು ಹೆಂಗೈತಿ ತತ್ವ, ಇದನ್ನ ತಿಳ್ಕೊಂಡ್ರೆ ಸಾಕು. ಬುದ್ಧ್ವಾ ಪದಂ, ಇದರ ಸ್ವರೂಪವನ್ನ ತಿಳ್ಕೊಂಡ್ರೆ, ಈ ತತ್ವವನ್ನ ಸರಿಯಾಗಿ ಇದು ನಿಜ ಆಯ್ತ ಅಂತ ತಿಳ್ಕೊಂಡ್ರೆ ಏನಾಗ್ತದ? ಅನಾನಾತ್ವಂ ಅಂದ್ರೆ ನಾನತ್ವವಿಲ್ಲದ, ಅಂದ್ರೆ ಏಕತ್ವವಿರುವ ಅಂತ ಅರ್ಥ. ನಾನತ್ವವಿಲ್ಲವಂದ್ರೆ ಏಕತ್ವವಿರುವ ಅದ್ವಿತೀಯ ವಸ್ತು ಅಂತ.
ನಮಸ್ಕುರ್ಮಃ, ನಾವು ನಮಸ್ಕರಿಸುತ್ತೇವೆ, ನಾವು ಪೂಜಿಸುತ್ತೇವೆ ಏನನ್ನ? ಆ ವಾದ, ಆ ಒಂದು ಅಧ್ಯಾತ್ಮವಾದಂತಹ ತತ್ವವನ್ನ. ಯಥಾಬಲಂ, ಅಕಾರ್ಡಿಂಗ್ ಟು ನಮ್ಮ ಶಕ್ತಿ ಎಷ್ಟದ, ನಮ್ಮ ಶಕ್ತಿ ಇದ್ದಷ್ಟು ನಮಸ್ಕರಿಸುತ್ತೇವೆ. ನೋಡ್ರಿ, ಅದು ದೊಡ್ಡದ, ಅದಷ್ಟು ನಮಸ್ಕಾರ ಮಾಡಕ್ ಆಗಂಗಿಲ್ಲ. ನಮ್ಮ ಶಕ್ತಿ ಎಷ್ಟದ ಅಷ್ಟು ಮಾಡ್ತೇವೆ ಅಂತಾನೆ ಗೌಡಪಾದಾಚಾರ್ಯರು. ಇದು ಶಬ್ದ ಅರ್ಥ. ಇದರ ವಿಶೇಷ ಅರ್ಥವನ್ನ ನೋಡ್ರಿ. ಗೌಡಪಾದ ಕನ್ಕ್ಲೂಡ್ಸ್ ದ ಕಾರಿಕಾ ಬೈ ಆಫರಿಂಗ್ ಪ್ರೋಸ್ಟ್ರೇಷನ್. ಗೌಡಪಾದಾಚಾರ್ಯರು ಏನ್ ಮಾಡಕತ್ತಾರಂದ್ರ ಈ ಕಾರಿಕೆಯನ್ನ ಮುಗಿಸ್ತಾ ಇದ್ದಾರೆ. 100ನೇ ಕಾರಿಕೆಯೊಂದಿಗೆ ಅಲಾತ ಶಾಂತಿ ಪ್ರಕರಣದ ಮೇಲೆ ಮಾಡಿದಂತ ಕಾರಿಕೆಗೆ ನಮಸ್ಕಾರ ಮಾಡಾಕತ್ತ. ಕೊನೆಗೆ ನಮಸ್ಕಾರ ಮಾಡಿ ಕಾರಿಕೆಯನ್ನ ಸಮಾರೋಪ ಮಾಡ್ತಾ ಇದ್ದಾರೆ. Even though he talked Advaita, he comes down to the empirical level to which Guru disciple pair holds. ಅದ್ವೈತವನ್ನೇ ಹೇಳಿದ್ರು ಕೊನೆಗೆ ಮತ್ತೆ ಎಲ್ಲಿ ಬರ್ತಾರ ಅಂತಂದ್ರ ಆ ಗುರು ಶಿಷ್ಯರಲ್ಲಿ ಏನ್ ದ್ವೈತದ ಆ ದ್ವೈತಕ್ಕೆ ಬಂದ್ ಮುಗಿಸ್ತಾರ ನೋಡಿ. ಅಂದ್ರೆ ಪಾರಮಾರ್ಥಿಕ ಸತ್ತವನ್ನ ಹೇಳಿ ಈಗ ವ್ಯಾವಹಾರಿಕ ಸತ್ತ ಅಥವಾ ವ್ಯಾವಹಾರಿಕ ಸತ್ತದಾಗ ಗುರು ಶಿಷ್ಯರು ಏನದ ಈ ಜೋಡಿಗಳಿಗೆ ಇಲ್ಲಿ ಬಂದು ಏನ್ ಮಾಡ್ತಾರ, ಮತ್ತು ನಮ್ಮನ್ನ ಯಥಾಸ್ಥಾನಕ್ಕೆ ಬಂದ ನೋಡ್ರಪ್ಪ ತತ್ವ ಹಿಂಗದ, ತಿಳ್ಕೊಳ್ರಿ, ತಿಳ್ಕೊಳ್ರಿ. ತಿಳ್ಕೊಂಡು ಸಾಮಾನ್ಯವಾಗಿ ಹೆಂಗಿರ್ಬೇಕು ಹಂಗ ಇರಾಕ ಮತ್ ಪ್ರಯತ್ನ ಮಾಡುದು, ತಿಳ್ಕೊಳ್ಳೋದಷ್ಟ ಅಲ್ಲೇ ಅದು ಹಿಂಗದ ನಮ್ ಸ್ವರೂಪ ಅಂತ ತಿಳ್ಕೊಂಡು. He expressed his gratitude to ಈಶ್ವರ, ಗುರು ಅಂಡ್ ಶಾಸ್ತ್ರ. ಇಷ್ಟು ನಮಗ್ ತಿಳಿಸಿಕೊಟ್ಟಂತ ಈ ಗುರು, ಈಶ್ವರ ಮತ್ತು ಶಾಸ್ತ್ರಕ್ಕ ಅವ್ರು ಏನ್ ಮಾಡಕತ್ತಾರ ಅಂತಂದ್ರ ನಮಸ್ಕಾರ ಮಾಡಕತ್ತಾರ, ಗೌರವನ ಸೂಚಿಸಾಕತ್ತಾರ. ಇಲ್ಲ ಅಂದ್ರ ನಾವು ಈ ಸಂಸಾರದಾಗ ಕಷ್ಟ ಪಡ್ತಾ ಇದ್ವಿ, ನಮ್ ಕಷ್ಟದ ಲವಲೇಶನು ಇಲ್ಲ ಅಂತ ತೋರಿಸ್ಕೊಟ್ಟಾರ. ಈಗ ಕಷ್ಟಗಳ ಮಧ್ಯದಲ್ಲಿ, ಲೌಕಿಕವಾದ ಕಷ್ಟಗಳ ಮಧ್ಯದಲ್ಲಿ ನಮಗ್ ಕಷ್ಟ ಎಷ್ಟೂ ಇಲ್ಲ ಅನ್ನುವಂಥದ್ದು ಮಾತು ನಮ್ಮ ಮನಸ್ಸಿಗೆ ನಾಟುವಂಗ ಹೇಳಿ ವಿಚಾರ ನೋಡ್ರಿ. He expressed his gratitude to ಈಶ್ವರ, ಗುರು ಅಂಡ್ ಶಾಸ್ತ್ರ. ಈಶ್ವರ brings the appropriate ಗುರು. ಈಶ್ವರ ಏನ್ ಮಾಡ್ತಾನ ಅಂತಂದ್ರೆ ಗುರುವಿನ ತೊಂಬಂದ್ ನಮ್ಮ ಎದುರಿಗೆ ನಿಲ್ಲಿಸ್ತಾನ. ಅಂಡ್ ಗುರು ಬ್ರಿಂಗ್ಸ್ ಶಾಸ್ತ್ರ, ಗುರು ಏನ್ ಮಾಡ್ತಾನಂದ್ರೆ ಶಾಸ್ತ್ರ ತಗೊಂಬಂದ್ ನಮ್ ಮುಂದೆ ಅದನ್ನ ಬಿಡಿಸ್ತಾನ. Having discovered the non-dual destination Turiyam, that is different from difficult to grasp. ಅವಾಗ ಏನಾಗ್ತದ ಅಂತಂದ್ರೆ ಯಾವ ತುರಿಯನ ಸ್ವರೂಪ ನಮ್ದು ಐತಿ, ಯಾವುದು ಅದು ತಿಳ್ಕೊಳ್ಳಿಕ್ಕೆ ಬಹಳ ಕಠಿಣದ ಅದು ನಮಗ್ ತಿಳಿತದ. ಯಾವುದು ಬಹಳ ಸೂಕ್ಷ್ಮದ ನಮಗ ಅನುಭವಕ್ಕೆ ಬರ್ತದ. ಯಾವುದು ಶಾಶ್ವತವಾಗ್ಯದ, ಯಾವುದು ಸಾಮ್ಯವಾಗ್ಯದ, ಯಾವುದು ವಿಶಾರದ ಅಂದ್ರೆ ಶುದ್ಧವಾಗಿದೆ, ಆ ತತ್ವ ನಮಗ ಅರಿವಿಗೆ ಬರ್ತದ. Let us offer our namaskara to ಈಶ್ವರ, ಗುರು and ಶಾಸ್ತ್ರ in the way we are able to. ಅಷ್ಟೆಲ್ಲ ತಿಳಿದು ನಾವು ಅವರಿಂದ ಧನ್ಯತೆ ಹೊಂದೇವಿ. ಅಷ್ಟೇ ಸಮನಾದಂತಹದ್ದು ಕೊಡ್ಲಿಕ್ಕೆ ನಮ್ ಕಡೆ ಏನೂ ಇಲ್ಲ ವಸ್ತು. ಯಾರಿಗೆ? ಈ ಗುರುಗಳಿಗೆ, ಈಶ್ವರರಿಗೆ, ಶಾಸ್ತ್ರಕ್ಕೆ ನಮ್ ಕಡೆ ಕೊಡ್ಲಿಕ್ಕೆ ಅವ್ರು ಏನ್ ಕೊಟ್ಟಾರ ಅಷ್ಟು ಕಿಮ್ಮತ್ತಿನ ವಸ್ತು ನಮ್ ಕಡೆ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡಾಕತ್ತೇವೆ ಅಂದ್ರೆ ಮೇಲಿಂದ ಮೇಲೆ ನಾವು ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸಾಕತ್ತೇವಿ. ನಮ್ಮ ಶಕ್ತಿ ಇದ್ದಷ್ಟು. ಏನ್ರಿ, ಎಷ್ಟ ಕೊಟ್ರು ಕಮ್ಮಿ ಅಂದಂಗ ನಾವು ಕೊಡೋದು. Let us offer namaskara to Turiya Atma, which is nothing but abiding as Atma. ನೋಡ್ರಿ, ಆತ್ಮನ ತಿಳ್ಕೊಂಡು ಆತ್ಮನೇ ನಾನಂತಾಗಿ ನಾನೇ ಉಳ್ಕೊಳ್ಳೋದು. ಈ ಹೇಳುವ ಹೊತ್ನಾಗ ನಾ ಉಳ್ಕೋಬೇಕು, ಕೇಳುವ ಹೊತ್ನಾಗ ನೀವ್ ಉಳ್ಕೋಬೇಕ. ಮತ್ತೆ ಧ್ಯಾನಕ್ಕೆ ಹೋಗಿ ಉಳ್ಕೊಳ್ಳೋದಲ್ಲ, ಹಿಮಾಲಯಕ್ಕೆ ಹೋಗಿ ಉಳ್ಕೊಳ್ಳೋದಲ್ಲ. ಕೇಳುವ ಹೊತ್ನಾಗ ಉಳ್ಕೋಬೇಕು, ನಾನು ಹೇಳುವ ಹೊತ್ನಾಗ ಅದು ಉಳ್ಕೊಂಡ ಹೇಳ್ಬೇಕು. ಹಂಗ ಇರೋದಕ್ಕೆ ಹೇಳಾಕತ್ತಾರ ಅವರು. ಗ್ರಾಸ್ಪಿಂಗ್ ತುರಿಯಂ ಅಂಡ್ ಅಬೈಡಿಂಗ್ ಆತ್ಮ ಇಸ್ ಜಸ್ಟ್ ರಿಮೈನಿಂಗ್ ಆಸ್ ಐ ಎಮ್. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ನಾನು ಇರುತ್ತೇನೆ ಅಷ್ಟ ಇದ್ಬಿಡುದು. ನಾನು ಮನುಷ್ಯ ಅಂತ ಸೇರಿಸ್ಬೇಡ್ರಿ, ಹೆಣ್ಣು ಸೇರಿಸ್ಬೇಡ್ರಿ, ಗಂಡ ಸೇರಿಸ್ಬೇಡ್ರಿ, ಮಾಯಾ ಅನ್ನೋದು ಏನು ತರಬೇಡ್ರಿ. ನಾನು ಸ್ಫುರದ್ರೂಪಿ ತರಬೇಡ್ರಿ, ಕುರುಪಿ ತರಬೇಡ್ರಿ, ಇದು ನಾನು ಇರುತ್ತೇನೆ ಕಲಾಸ್. ಅಂಡ್ ಡ್ರಾಪಿಂಗ್ ಆಲ್ ದ ಅಟ್ರಿಬ್ಯೂಟ್ಸ್ ಅಂಡ್ ಐಡೆಂಟಿಫಿಕೇಶನ್ಸ್. ಇದ್ರ ಬಿಟ್ಟು ಓದೋದು ಏನದಾವೆಲ್ಲ ಮಾಯಾ ಕಲ್ಪಿತ, ಅವೆಲ್ಲ ನನ್ನ ಏನದಾವು ಅವು ಅಟ್ರಿಬ್ಯೂಟ್ಸ್ ಅಂದ್ರೆ ಗುಣಗಳು, ಅವನ್ನೆಲ್ಲಾ ಬಿಟ್ಟು ಆ ಗುಣರಹಿತ ಪರಮಾತ್ಮನೇ ನಾನು ಇದ್ದೇನೆ ಅನ್ನುವಂತ ಮಾತನ್ನ ತಿಳ್ಕೊಡ್ರಿ. ರಮಣ ಮಹರ್ಷಿ said in ಸದ್ದರ್ಶನಂ, ಐ ಮೆಡಿಟೇಟ್ ಆನ್ ಗಾಡ್ ಬೈ ರಿಮೈನಿಂಗ್ ಆಸ್ ಎ ಗಾಡ್. ಅದಕ್ಕೆ ಏನಂತಾರ ಅವರು, ರಮಣ ಮಹರ್ಷಿಗಳ ಉದಾಹರಣೆ ಹೇಳ್ತಾರ. ಏನಂತಾರ ಅವರು ರಮಣ ಮಹರ್ಷಿಗಳು ಅಂತಂದ್ರ,
ನಾನು ಹೆಂಗ ಧ್ಯಾನ ಮಾಡ್ತೀನಿ ಅಂತಂದ್ರ ಆ ದೇವ್ರ ಮೇಲೆ ಮೊದಲು ನಾ ದೇವ್ರ ಹಾಕೇನಿ ಅಂತಾರ ಅವ್ರು. ದೇವ್ರನ್ನ ಬ್ಯಾರೆ ಇಟ್ಟು ನಾನು ದೇವ್ರ ಧ್ಯಾನ ಮಾಡುದಿಲ್ಲ, ನಾನು ಮೊದಲು ದೇವ್ರ ಹಾಕೇನಿ ಆಮ್ಯಾಗ ದೇವ್ರ ಮ್ಯಾಗ ಧ್ಯಾನ ಮಾಡ್ತೀನಿ ಅಂತಾರ. ಟು ನೋ ಈಸ್ ಟು ಬಿ ಅಂತಾರ. ತಿಳಿಯುವುದು ಅಂದ್ರೆ ಏನು? ಅದೇ ನಾನು ಆಗುವುದು, ಮತ್ ಬ್ಯಾರೆ ಅಲ್ಲ, ಬ್ಯಾರೆ ಇಟ್ಟು ತಿಳಿಯುವುದಲ್ಲ ಏನ್ರಿ. ಘಟವನ್ನ ಅರಿತೀವಿ, ಘಟ ಬೇರೆ ನಾನು ಬೇರೆ, ಹಂಗಲ್ಲ. ಇಲ್ಲಿ ಆತ್ಮನ ಅರಿಯುವುದಂದ್ರೆ ಏನು? ಆತ್ಮನೇ ನಾನು ಆಗೋದು, ಆ ಆತ್ಮನೇ ನಾನಂತ ತಿಳ್ಕೊಳ್ಳೋದು, ಅಪರೋಕ್ಷ ಜ್ಞಾನಕ್ಕೆ ಅನ್ನಕತ್ತಾರ ಅವ್ರು. ಟು ನೋ ಈಸ್ ಟು ಬಿ ಅಂತ ರಮಣ ಮಹರ್ಷಿಗಳು. ಮೊದಲು ನಾನು ಆಗ್ತೇನೆ, ಆ ಬ್ರಹ್ಮ ಆಗ್ತೇನೆ, ಆ ಬ್ರಹ್ಮನ ಮ್ಯಾಗ ನಾನು ಧ್ಯಾನ ಮಾಡ್ತೇನೆ ಅಂತಾರ ರಮಣ ಮಹರ್ಷಿಗಳು. ಎಂತ ಮಾತ್ರಿ, ಎಂತ ಮಾತು. ನಾವು ಬರೀ ಇನ್ನ ಧ್ಯಾನ ಒಂದು ಅಲಂಬನ ಧ್ಯಾನ ಅಲ್ರಿ ಗುರುಜಿ, ಹೇಳ್ರಿ. ಬ್ರಹ್ಮ ಆದ ನಂತರ ಮತ್ತೇನ್ ಧ್ಯಾನ ಮಾಡೋದ್ರಿ? ಬ್ರಹ್ಮ ಆದ ನಂತರ ಧ್ಯಾನ ಮಾಡುವುದು, ಅದು ಬ್ರಹ್ಮ ಆಗಿ ಧ್ಯಾನ ಮಾಡ್ರಿ ಅಂದ್ರೆ ಅರ್ಥ ಏನು? ನಾನೇ ಬ್ರಹ್ಮ, ನಮ್ಗಿಂತ ಬ್ರಹ್ಮನ ಹೊರಗೆ ಹುಡುಕಾಕ ಹೋಗ್ಬೇಡ. ಮತ್ತೆ ಧ್ಯಾನ ಮಾಡುವುದಂದ್ರೆ ಏನು? ಮತ್ತೆ ನಿಮಗೆ ಎಲ್ಲರ ಇದು ವಿಷಯ ತಪ್ಪಿ ಹೋಗಿತ್ತು ಅನ್ನುವಂತ ದೃಷ್ಟಿಯಿಂದ ಒಮ್ಮೆ ಕಷ್ಟಪಟ್ಟು ಇದ್ರ ಗಳಿಸಿ ವಿದ್ಯಾನ ಅದನ್ನು ಯಾವಾಗ್ಲೂ ನೆನಪು ಮಾಡ್ಕೊತಿದ್ರ ಆನಂದ ಹಾಕುವಂತಿರ್ತದ. ಆ ಆನಂದ ಉಳಿದಿದ್ವೆಲ್ಲ ಗೌಣ ಆಗ್ತಾವ ಏನ್ರಿ. ಅಷ್ಟ ಆದ್ರೆ ಸಾಕು. ಖರೆ ನೀವ್ ಹೇಳಿದ್ ಬರೋಬರಿ. ಆದ್ರೂ ಅವ್ರೇ ಅಂತಾರ, ಧ್ಯಾನ ಅನ್ನೋದ್ನ ಮಂದಿ ಏನೇನೋ ಧ್ಯಾನ ಮಾಡ್ತಾರ. ಇಷ್ಟಲಿಂಗ ಧ್ಯಾನ ಮಾಡ್ತಾರ, ಮೂರ್ತಿ ಧ್ಯಾನ ಮಾಡ್ತಾರ, ಫೋಟೋದಾಗ ಇದ್ದಂತ ಮೂರ್ತಿ ಧ್ಯಾನ ಮಾಡ್ತಾರ. ಇವೆಲ್ಲ ಅಲ್ಲ ಧ್ಯಾನ. ಧ್ಯಾನ ಅಂದ್ರೆ ನೀ ಮೊದಲ ಬ್ರಹ್ಮ ಆಗು, ಆ ಬ್ರಹ್ಮ ನೀನೇ ಆಗಿ ಅದನ್ನ ಧ್ಯಾನ ಮಾಡು, ಅದಕ್ಕಂತಾರ ನಿಜವಾದ ಧ್ಯಾನ. ಧ್ಯಾನದ ಬಗ್ಗೆ ಬಹಳ ಮಂದಿ ತಪ್ಪ ತಿಳ್ಕೊಂಡು ಎಲ್ಲೆಲ್ಲೋ ಇದ್ಕೊಂಡು ಏನೇನೋ ತಾವಲ್ಲದೆ ಇರುವಂತ ವಸ್ತುಗಳನ್ನ ಧ್ಯಾನ ಮಾಡಕತ್ತಾರ. ಇಲ್ಲಿ ಹಂಗ ಹೇಳಂಗಲ್ಲ. ಒಂದ್ ವೇಳೆ ಧ್ಯಾನ ಮಾಡ್ತೀವಿ ಅಂದ್ರೆ ನೀವ್ ಮೊದಲ ನೀ ಬ್ರಹ್ಮ ಆಗ, ಬ್ರಹ್ಮ ಆಗಿ ಆಮ್ಯಾಗ ನೀನು ಬ್ರಹ್ಮ ಧ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಧ್ಯಾನ ಮಾಡ್ಬೇಕನ್ನೋರಿಗೆ ಹೇಳಕತ್ತಾರ. ಅದ ಒಂದು ಹುಚ್ಚಿಡ್ಕೊಂಡ್ ಕುಂತಾರ್ರಿ. ನಮ್ಮಂತ ಧ್ಯಾನ ಮಾಡೋರ ಯಾರಿಲ್ಲ ಅಂತ ಕುಂತಾರ ಬಹಳ ಮಂದಿ. ಅದಕ್ಕೆ ಅವ್ರಿಗೆ ಒಂದ್ ವೇಳೆ ಧ್ಯಾನ ಮಾಡ್ತೀರಂದ್ರ ಮಾಡ್ರಿಪಾ, ಮೊದಲ್ ನೀವೇನ್ರಿ ಧ್ಯೇಯ ಧ್ಯಾನ ಧ್ಯಾತೃ 3 ತ್ರಿಪುಟಿ ಒಳಗಿನ ಧ್ಯಾನ ಬೇಡ. ಆ ತ್ರಿಪುಟಿ ಹೋಗಿ ಒಂದಾಗಿ ನೀನೇ ನಾನೇ ಅದು. ಮೊದಲ ನೀನ್ ಏನಾಗು, ಆ ಉಪಾಸ್ಯ ವಸ್ತು ನೀನೇ ಆಗು, ಆಮ್ಯಾಗ ಧ್ಯಾನ ಮಾಡು. ಒಂದ್ ವೇಳೆ ಮಾಡುವುದಾದ್ರೆ ಅಂದ್ರೇನು, ಜ್ಞಾನಕ್ಕೆ ಬಲವನ್ನ ಹೇಳ್ತಾರ ಹೊರತು ಧ್ಯಾನದ ಒಂದು ಕಸುವನ್ನ ಕಮ್ಮಿ ಮಾಡಕ್ ಈ ಮಾತು ಹೇಳ್ಯಾರ. ವಿತ್ ದಿಸ್ ಅಲಾತ ಶಾಂತಿ ಪ್ರಕರಣ ದ ಮಾಂಡವ್ಯ ಉಪನಿಷತ್ ಅಂಡ್ ಕಾರಿಕಾ ಆರ್ ಓವರ್. ಇಷ್ಟು ಹೇಳಿದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಅಲಾತ ಶಾಂತಿ ಪ್ರಕರಣದ ಮೇಲೆ ಮಾಡಿದಂತ ಕಾರಿಕೆಗಳನ್ನ ಗೌಡಪಾದರು ಮುಗಿಸ್ತಾರೆ. ಇನ್ನು ಏನ್ ಹೇಳ್ತಾರ ನೋಡ್ರಿ, ಸಮ್ಮರಿ ಹೇಳ್ತಾರ. ಇದ್ರ ಏನದ ಇಲ್ಲಿ ಮಠ ಏನ್ ಹೇಳ್ಯಾರ, ಒಂದು 100 ಕಾರಿಕೆಯ ಸಮ್ಮರಿಯನ್ನ ಹೇಳ್ತಾರ. ಆ ಸಮರಿಯನ್ನ ನೋಡೋಣ, ಎಷ್ಟಕ್ಕೆ ನೋಡೋಣ. ಅದಾದ ನಂತರ ನಾವು ಮುಂದಿನ ಉಪನಿಷತ್ತು ಯಾವುದು ಅಂದ್ರೆ ಈಶಾವಾಸ್ಯ ಉಪನಿಷತ್. ಆ ವಿಷಯವನ್ನ ಪ್ರಾರಂಭ ಮಾಡೋದದ. ಇವತ್ತು ಸಮರಿ ನೋಡ್ರಿ. ಸಮರಿ ಇವತ್ತ ನಾಳೆ ಸಮರಿ ಆಗ್ಬಹುದು. ಮಂಗಳವಾರ ಬುಧವಾರ. ಇವತ್ತು ಯಾವಾರ? ಸೋಮವಾರ ಮಂಗಳವಾರ. ಇವತ್ತು ಮಂಗಳವಾರ. ನಾಳೆ ಒಂದು ದಿವಸ ಆಗ್ತದ ಸಮರಿ. ನಾಳದಿಂದ ನಾವು ಏನ್ ಮಾಡೋಣ, ಈಶಾವಾಸ್ಯ ಉಪನಿಷತ್ ಇಲ್ಲ, ಈಶಾವಾಸ್ಯ ಉಪನಿಷತ್ ಪ್ರಾರಂಭ. ಟುಡೇ ಐ ವಿಲ್ ಗಿವ್ ಯು ದ ಸಮರಿ ಆಫ್ ದ 4th ಚಾಪ್ಟರ್ ಆಫ್ ಮಾಂಡುಕ್ಯ ಕಾರಿಕಾ. ಮಾಂಡುಕ್ಯ ಕಾರಿಕೆ ಅಂತ ಏನದ, ಇದರ 4ನೇ ಅಧ್ಯಾಯದ ಅಲಾತ ಶಾಂತಿ ಪ್ರಕರಣದ ಮೇಲೆ ಬರೆದಂತ ಕಾರಿಕೆಗಳ ಮೇಲೆ ಅದರ ಒಂದು ಸಾರಾಂಶವನ್ನ ನೋಡೋಣ. ಟೈಟೆಡ್ ಅಲಾತ ಶಾಂತಿ ಪ್ರಕರಣಂ ಅಂಡ್ ದ ಬಿಗ್ಗೆಸ್ಟ್ ಚಾಪ್ಟರ್ ಕನ್ಸಿಸ್ಟಿಂಗ್ ಆಫ್ 100 ಸಾಲಿಡ್ ವರ್ಸಸ್. ಈ ಅಲಾತ ಶಾಂತಿ ಪ್ರಕರಣದ ಮ್ಯಾಗ ಗೌಡಪಾದರು ಒಂದು 100 ಕಾರಿಕೆಗಳನ್ನ, ಬಹಳ ಸಾಲಿಡ್ ವರ್ಸಸ್ ಅಂದ್ರೆ ಬಹಳ ಗಟ್ಟಿಮುಟ್ಟಾದಂಥವು, ಅಂದ್ರೆ ಆಳವಾದ ಅರ್ಥವುಳ್ಳಂತಹ ಕಾರಿಕೆಗಳನ್ನ ಗೌಡಪಾದಾಚಾರ್ಯರು ಬರೆದಿದ್ದಾರೆ. ಗೌಡಪಾದ ಹ್ಯಾಸ್ ಪ್ರೆಸೆಂಟೆಡ್ ದ ಮೇನ್ ಟೀಚಿಂಗ್ ಆಫ್ ವೇದಾಂತ ಇನ್ ದ 2nd and 3rd ಚಾಪ್ಟರ್. ಏನ್ ಮಾಡಿದ್ರು ಗೌಡಪಾದರು ಅಂದ್ರೆ, ವೇದಾಂತದ ಏನು ಶಿಕ್ಷಣ ಐತಿ ಅದನ್ನ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಾಗ ಹೇಳಿ ಮುಗಿಸಿದ್ರು. ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಜೀವೋ ಬ್ರಹ್ಮೈವ ನಾಪರ ಅನ್ನುವುದನ್ನ ಹೇಳಿಬಿಟ್ರು. The 2nd chapter, titled Vaitya Prakaranam, established the Mithyatvam of the world by taking the dream example. 2ನೇ ಅಧ್ಯಾಯ ಏನ್ ಮಾಡಿದ್ರು ವೈಚಿತ್ಯ ಪ್ರಕರಣದೊಳಗ ಅಂದ್ರ, ಈ ಜಗತ್ತಿನ ಮಿಥ್ಯತ್ವವನ್ನ ಹೇಳ್ಕೊಂತ ಬಂದು ಏನ್ ಹೇಳಿದ್ರು, ಸ್ವಪ್ನದ ಉದಾಹರಣೆ ತಗೊಂಡು ಹೇಳಿದ್ರು.
ವೈತತ್ಯ ಮೀನ್ಸ್ ಮಿಥ್ಯತ್ವಂ. ವೈತತ್ಯ ಅಂದ್ರೆ ಬೇರೆ ಅಲ್ಲ, ಮಿಥ್ಯ ಅಂದ್ರೆ ಬೇರೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಮುಂದೆ 3ನೇ ಅಧ್ಯಾಯದಾಗ ಏನ್ ಹೇಳಿದ್ರು ಅಂತಂದ್ರ, ಅದ್ವೈತ ಪ್ರಕರಣದೊಳಗೆ ಏನ್ ಹೇಳಿದ್ರು ಅಂತಂದ್ರ ಬ್ರಹ್ಮ ಸತ್ಯ ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರು. ದಸ್ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ವಾಸ್ ಎಸ್ಟಾಬ್ಲಿಷ್ಡ್. 2 ಮತ್ತು 3ನೇ ಅಧ್ಯಾಯದಲ್ಲಿ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ಕೊಂತ ಬಂದ್ರು. ಇನ್ ದ ಉಪನಿಷತ್ ದಟ್ ಬ್ರಹ್ಮನ್ ಇಸ್ ರಿವೀಲ್ಡ್ ಆಸ್ ವೆರಿ ತುರಿಯ ಆತ್ಮ. ಉಪನಿಷತ್ಗಳಲ್ಲಿ ಆ ಪರಮಾತ್ಮ ಸ್ವರೂಪವನ್ನ ತುರಿಯನೇ ಸ್ವರೂಪವೇ ಅಂತ ತಿಳಿದ್ರು. ಇಲ್ಲಿ ತುರಿಯಾತೀತ ಆವು ಇವು ಇಲ್ಲ, ಅವೆಲ್ಲ ಕೆಲವೊಂದು ಮಂದಿ ಹೆಚ್ಚು ಕಮ್ಮಿ ಮಾಡ್ಯಾರ. ಇಲ್ಲಿ ತುರಿಯ ಏನದ ಅದ ನಮ್ಮ ಆತ್ಮ ಅಂತ ಹೇಳಿದ್ರು. ದೇರ್ ಫೋರ್ ದ ಉಪನಿಷತ್ ಬ್ರಿಂಗ್ಸ್ ಔಟ್ ಜೀವೋ ಬ್ರಹ್ಮೈವ ನಾಪರಹ. ಜೀವ ಏನದಾನ ವಿಚಾರ ಮಾಡಿದ್ರೆ ನಮ್ಮ ಪರಬ್ರಹ್ಮ ಸ್ವರೂಪನೇ ಅದಾನ. ಜೀವ ಅಲ್ಪಜ್ಞ, ಅಲ್ಪಕರ್ತೃ, ಅಲ್ಪಶಕ್ತಿಮಾನ್ ಅಂತೇವಲ್ಲ, ಅವನೇ ಪರಮಾತ್ಮ ಅದಾನ. ಅಲ್ಲೇ ಕುಂತಾನ ಅವ ಕಳ್ಳ, ಹೊರಗೆ ಎಲ್ಲಿಯೂ ಇಲ್ಲವ ದೇವ್ರು. ಹೊರಗಿದ್ರೆ ಹುಡುಕ್ಬೋದಾಗಿತ್ತು, ಹೊರಗೆ ಹುಡುಕಾಗತ್ತೀವಿ ನಾವು. ಒಳಗ್ ಕುಂತಾನವ, ನಮ್ಮೊಳಗ ಕುಂತಾನವ. ಅವ ಜೀವ ಆಗಿ ಕುಂತಾನಲ್ಲ, ಅವ ಪರಮಾತ್ಮನ ಅದಾನವ. Thus, the complete teaching ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಈಸ್ ದ ಓವರ್. ಹಂಗ್ರೆ ಏನ್ ಹೇಳಿದ್ರಪ್ಪ ಅಂತಂದ್ರ, ಬ್ರಹ್ಮ ಒಂದ ಸತ್ಯ ಅದ, ಜಗತ್ ಮಿಥ್ಯ ಅದ, ಜೀವ ಅಂತ ಏನಂತೇವಲ್ಲ ಅವ ಪರಬ್ರಹ್ಮ ಸ್ವರೂಪನೇ ಅದಾನ. ನಾವೆಲ್ಲ ಜೀವರುಗಳು ಅಂತ ಏನ್ ಅನ್ನಾಗತ್ತೇವಲ್ಲ, ನಾವು ಪರಬ್ರಹ್ಮ ಸ್ವರೂಪ ಅದೇವ ಅನ್ನೋದನ್ನ ನಮಗ ಅಂಗೈ ಒಳಗ ನಲ್ಲಿಕಾಯಿಗತ್ತೆ ಅಪರೋಕ್ಷ ಮಾಡಿಕೊಟ್ಟಾರ ವಿದ್ಯೆಯನ್ನ. ಏನ್ರಿ, ಗೌಡಪಾದರ ಕಾರಿಕೆಯನ್ನು ಓದಿದ ಮೇಲೆ ಮತ್ತೆ ನಾವು ಎಲ್ಲ ಹೊರಗೆ ಹುಡುಕಾಕ ಹೋಗ್ಬಾರ್ದು ದೇವ್ರನ್ನ. ನಾವು ಹಿಮಾಲಯದಾಗ ಅಥವಾ ಕಾಶಿ ಒಳಗ ಅಥವಾ ರಾಮೇಶ್ವರದೊಳಗ ಅಥವಾ ಕೂಡಲ ಸಂಗಮ, ಸೌದತ್ತಿ, ಯಲ್ಲಮ್ಮ, ಆ ತಿರುಪತಿ ಬಾಲಾಜಿ, ಶ್ರೀಶೈಲ ಮಲ್ಲಿಕಾರ್ಜುನ ದೇವ್ರಿ ನಮ್ಮ ಮನಿ ದೇವ್ರು, ಅಲ್ಲಿ ಹೋಗ್ಬ್ಯಾಡ್ರಿ ಅಂತ ನಾವು ಅಜ್ಞಾನ ಕಾಲದಾಗ ಹೋಗಿ ಹುಡ್ಕ್ಯಾಡಿರಿ. ಅಲ್ಲಿ ಬ್ಯಾಡ, ತಪ್ಪೇನಲ್ಲ. ಅವ್ರು ಈಗ ಹೋಗೋರು ಹೋಗ್ಲಿ, ಅದ್ ತಪ್ಪೇನಲ್ಲ. ಈಗ ನೀವು ಹೋಗಕ್ ಹೋಗ್ಬ್ಯಾಡ್ರಿ, ಇಲ್ಲೇ ಅದಾನವ, ನೀವೇ ಪರಬ್ರಹ್ಮ ಸ್ವರೂಪ ಅದಿರಿ. ಅತಿಶಯೋಕ್ತಿ ಅಲ್ರಿ ಇದು, ಏನ್ ಯಥಾರ್ಥ? ಯಥಾರ್ಥ ಅದ ನೋಡ್ರಿ. ಹೌದ್ ಅನ್ನೋಂಗ ನಮ್ಮ ಮನ್ಸಿಗೆ ಏನೂ ಅಲ್ಲ ಅನ್ಸೋದಿಲ್ಲ. ಈಗ ಏನು ನಮಗ ಉಬ್ಬಿಸಿ ನೀ ದೇವ್ರದ್ದಿ ಅಂತ ತಿಳ್ಕೊಂಡು ಏನಾರ ಸಾಲ ಕೇಳೋರ್ ಅದಾರೇನ್ರಿ ಗುರುಗಳು ನಮ್ ಕಡೆಯಿಂದ? ಏನಾರ ಒಂದ್ 50,000 ರೂಪಾಯಿ ಕೊಡ್ರಿ ಅಂತ ಕೇಳೋರ್ ಅದಾರೇನ? ಏನಿಲ್ಲ, ಅವ್ರಿಗೆ ಏನ್ ಬೇಕಾಗಿಲ್ಲ, ಇದ್ದಂಗೆ ಹೇಳುವಂತದ್ದು. ದ ಕ್ವಶನ್ ದೆನ್ ಈಸ್ ವೈ ದ 4th ಚಾಪ್ಟರ್ ಎಟ್ ಆಲ್. ಹಂಗ ಇಷ್ಟೆಲ್ಲ ಹೇಳಿದ ಮೇಲೆ ಮುಗಿದಿತ್ತಲ್ಲ. 2ನೇ ಅಧ್ಯಾಯದಾಗ 3ನೇ ಅಧ್ಯಾಯದಾಗ ಮುಗಿದ ಹೋಗಿತ್ತು. 4ನೇ ಅಧ್ಯಾಯ ಯಾಕೆ ಹೇಳಿದ್ರು? while defining the ಮಿಥ್ಯಾ, the 4 features of ಮಿಥ್ಯಾ were talked about. ಮಿಥ್ಯಾ ಹೇಳ್ಬೇಕಾದಾಗ ಮಿಥ್ಯಾದ ಲಕ್ಷಣದಾಗ 4 ಮಾತುಗಳನ್ನು ಹೇಳಿದ್ರು. ಮಿಥ್ಯಾ doesn't have existence, doesn't have origination, but has only an appearance, and ಮಿಥ್ಯಾ appearance is due to ಮಾಯಾ or ಅವಿದ್ಯಾ. ಏನ್ ಹೇಳಿದ್ರು? 4 ಮಾತು ಒಂದ ವಾಕ್ಯದ ಮುಗಿಸಿದ್ರು. ಆ ಮಿಥ್ಯಾ ಅನ್ನೋ ವಸ್ತುವಿಗೆ ತನ್ನದೇ ಆದಂತ ಇರುವಿಕೆ ಇಲ್ಲ. ಕೈಗಡ ತಗೊಂಡು ಆಯ್ತು ಓಡ್ತೈತ, ಅದ್ ತನ್ನದೇ ಆದ ಇರುವಿಕೆ ಇಲ್ಲ. ಮತ್ತೆ 2ನೇದೇನು? ಅದಕ್ಕ ಹುಟ್ಟುವಿಕೆ ಇಲ್ಲ, ಆದ್ರ ತೋರುವಿಕೆ ಅದ. ಹುಟ್ಟುವಿಕೆ ಇಲ್ಲದ ತೋರುವಿಕೆಗೆ ಮಿಥ್ಯಾ ಅಂದೇವಿ. ಮತ್ತೇನಂತಾರ? ಮಾಯಾ ಯಾಕೆ ನಮಗ ತೋರಾಗತೈತಿ ಅಂದ್ರ, ನಮಗ ಅನಾದಿ ಅವಿದ್ಯೆಯಿಂದ ಮಾಯೆಯಿಂದ ನಮಗ ತೋರಾಗತ್ತದ. ಹಿಂಗ ಅನ್ನೋದ್ರಿಂದ ಏನಾಯ್ತು ಅಂದ್ರೆ, ಬೈ ಸೇಯಿಂಗ್ ದ್ಯಾಟ್ ದ ವರ್ಲ್ಡ್ ಇಸ್ ಮಿಥ್ಯಾ, ಗೌಡಪಾದ ಸೇಸ್ ದ್ಯಾಟ್ ವರ್ಲ್ಡ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್. ಜಗತ್ತು ಮಿಥ್ಯಾ ಅಂತಂದ್ರೆ ಜಗತ್ತು ಇಲ್ಲದೆ ತೋರಾಗತೈತಿ ಅನ್ನಂಗಾತು. ಅದಕ್ಕೆ ಹುಟ್ಟು ಇಲ್ಲ ಅನ್ನಂಗಾತು. ಅದಕ್ಕೆ ಬರೀ ತೋರುವಿಕೆ ಐತ್ ಅನ್ನಂಗಾತು. ಅದು ಯಾಕೆ ಹಂಗ ತೋರಾಗತೈತಿ ಅಂದ್ರೆ ಮಾಯೆಯಿಂದ ತೋರಾಗತೈತಿ ಅನ್ನಂಗಾತು. ಆ ಜಗತ್ತು ಅದಕ್ಕೆ ಇರುವಿಕೆ ಇಲ್ಲ, ಅದಕ್ಕೆ ಹುಟ್ಟುವಿಕೆ ಇಲ್ಲ. ಅದನ್ನ ಸರಿಯಾಗಿ ತಿಳ್ಕೋಬೇಕಲ್ಲ. ಮಿಥ್ಯಾ ಅಂದ್ರೆ ಏನು? ಬರೇ ಮಿಥ್ಯಾ ಅಂತಂದ್ರೆ ಅದು ಇಲ್ಲದ್ರಿ, ಅದ್ರ ಬಗ್ಗೆ ಗುರುಗಳು ನಮಗ್ ವಿಚಾರ ಮಾಡ್ಬೇಡ ಅಂತ ಹೇಳಲ್ಲ. ಅದ್ರ ವಿಚಾರ ಮಾಡಿ ಅದನ್ನ ಏನಿದ್ದು ಸಾರಾಸಗಟ ವಿಚಾರ ಮಾಡಿ ಆ ಸತ್ಯಕ್ಕ ಸ್ಥಾನವನ್ನ ಕೊಡಬಾರ್ದು ಅದಕ್ಕೆ. ಅದು ಮಿಥ್ಯಾ ಅಂದ್ರೆ ಅದು ಇಲ್ಲದ ಅಂತ ತಿಳ್ಕೊಂಡು ಕೈ ಬಿಡುವುದ ಹೊರತು, ಅದಕ್ಕ ಮತ್ತ ಅದು ಐತಿ ಅನ್ನೋದು ಸ್ವಲ್ಪ ಕೊಟ್ರಿ ಅಂತಂದ್ರೆ ಅದು ಪೂರ ನಮ್ಮನ್ನ ಆಕ್ರಮಿಸ್ಕೊಂಡ್ಬಿಡ್ತದ. ಅದು ಇಲ್ಲ ಅದು
ಈ ರೀತಿ ನಿರ್ಧಾರ ಬರಲಿ ಅನ್ನುವಂತ ಉದ್ದೇಶದಿಂದ 100 ಕಾರಿಕೆಗಳನ್ನು ಬರೆದಾರಂತ ಅಪ್ಪೋರು ಹೇಳಾಕತ್ತಾರ ನೋಡ್ರಿ. This is not easy because there are many systems and claim to explain the origination of the world. ಇದು ಬಹಳ ಹಗರಲ್ಲ ಇದು. ಯಾಕಂದ್ರೆ ಅನೇಕ ಮಂದಿ 11 ಮಂದಿ ದಾರ್ಶನಿಕರು ಅದಾರಲ್ಲ, ಆ ಜಗತ್ತಿನ ಹುಟ್ಟುವಿಕೆಗೆ ಅಸ್ತಿತ್ವ ಕೊಡೋರು ಅದಾರೆ, ಜಗತ್ ಹುಟ್ಟೈತಿ ಅಂತ ಹೇಳೋರು ಅದಾರೆ ಏನ್ರಿ. ದಿಸ್ ಕ್ಯಾನ್ ಕ್ರಿಯೇಟ್ ಡೌಟ್ಸ್. ಹಿಂಗ ಅವ್ರು ಕೆಲವು ಮಂದಿ ಹಂಗ ಹೇಳ್ತಾರ, ಕೆಲವು ಮಂದಿ ಹಿಂಗ ಹೇಳ್ತಾರ ಅಂದಾಗ ನಾವು ಏನ್ ಮಾಡೋದ್ರಿಪ್ಪ, ಹೌದಪ್ಪನ್ ಚವಳ್ಯಾಗ ಹೌದಪ್ಪ, ಅಲ್ಲಪ್ಪನ್ ಚವಳ್ಯಾಗ ಅಲ್ಲಪ್ಪ ಅಂತ ಪಾರಾಗೋಣ ಅಂತೀರೇನೋ, ಏನು ವಿಚಾರ ಮಾಡೋಣ ಅಂತೀರೋ? ಇದು ವಿಚಾರ ಮಾಡಿ ಇಲ್ಲದ್ದು ಇದು ತೋರಾಗತೈತಿ ಅಂದ್ರೆ ಇದು ಮಿಥ್ಯ ಅಂದ್ರೆ ಏನಿದು, ಈ ಶಬ್ದದ ಅರ್ಥವನ್ನ ತಿಳ್ಕೊಂಡ್ರೆ ನಮಗ ಪಾರಮಾರ್ಥಿಕ ಬ್ರಹ್ಮನ ಇರುವಿಕೆ ಗೊತ್ತಾಗ್ತದ. ಮಿಥ್ಯತ್ವ ಅರಿತರೆ ಸತ್ಯ ಸಿದ್ಧಿ ಅಂತ ತಿಳ್ಕೊಂಡು ನಿಜಗೊಂಡ್ರು ಮಾಡ್ಯಾರ ನೋಡ್ರಿ. ಮಿಥ್ಯ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಂದ್ರ ಅದು ಸತ್ಯ ಕುಂಡಿರ್ತದ. ಅದಕ್ಕೆ ಅದನ್ನ ಮಿಥ್ಯತ್ವ ತಿಳ್ಕೊಳಕ್ ನಾನು ನಿಮಗೆ 4ನೇ ಪ್ರಕರಣ ಬರದೇನಿ ಅಂತಾರ. Gaudapada feels that it is not enough that Vedanta says that there is no origination of the world, but it is also important to refute the contention of other systems. ನೋಡ್ರಿ, ವೇದಾಂತ ನೋಡ್ರಿ ಜಗತ್ತಿಲ್ಲ, ಅದು ಮಿಥ್ಯಾದ ಅಂತ ಹೇಳಿ ಇಷ್ಟ ತಿಳ್ಕೊಂಡ್ರೆ ಸಂಬಂಧ ಅದು ಹೋಗುದಿಲ್ಲ. ಯಾಕಂದ್ರೆ ಅನೇಕ ಮತವಾದಿಗಳ ದೃಷ್ಟಿಯಿಂದ ಅದಕ್ಕೆ ಹುಟ್ಟಿದೆ, ಅದು ಹುಟ್ಟೈತಿ ಅಂತ ಹೇಳುವಂತ ಮತವಾದಿಗಳಿದ್ದಾಗ ಮತ್ ನಮಗದು ಐತಂದ್ರೆ ತ್ರಾಸ ಕೊಡೋದಲ್ಲ. ಅದು ಇಲ್ಲ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಖಂಡತುಂಡವಾಗಿ ಇಲ್ಲ ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗ್ಯದ. ಅದಕ್ಕೆ ಏನಾಗ್ಯದ, ಇದ್ರ ಬಗ್ಗೆ ಆಳವಾಗಿ ವಿಚಾರ ಮಾಡ್ಬೇಕಾಗ್ಯದ. Whoever talks about the origination of the world has committed a logical fallacy is Gaudapada's determination. ಯಾರ್ಯಾರು ಜಗತ್ತಿನ ಸೃಷ್ಟಿ ಹೇಳ್ಕೊಂತ ಹೊಂಟ್ಯಾರ ಅವರು ಅನೇಕ ತರ್ಕದಲ್ಲಿ ತಾರ್ಕಿಕವಾದಂತಹ ತಪ್ಪುಗಳನ್ನು ಮಾಡಿ ಆ ನಿರ್ಧಾರ ಮಾಡ್ಯಾರ. Whoever talks about origination of the world has committed logical fallacy is Gaudapada's determination. ತಪ್ಪು ತಿಳುವಳಿಕೆ ಮಾಡಿ ತಪ್ಪು ನಿರ್ಧಾರ ಮಾಡಿರಿ ಅಂತ ಹೇಳ್ತಾರ ಅವರು. ಜಗತ್ ಐತ್ ಅನ್ನೋರಿಗೆ ನೀವು ತಪ್ಪು ತಿಳುವಳಿಕೆ ಮಾಡಿರಿಪ್ಪ. Thus the chapter is Mananam ವೇದಾಂತ ಪ್ರತ್ಯಕ್ಷ ನಿರಾಕರಣಂ. ಪ್ರತಿಪಕ್ಷ ವೇದಾಂತ ಪ್ರತಿಪಕ್ಷಗಳನ್ನು ನಿರಾಕರಣ ಮಾಡುವುದು, ಅದಕ್ಕೆ ಮನನ ಅನ್ನುವಂತ ದೃಷ್ಟಿಯಿಂದ ಈ ಒಂದು ಅಧ್ಯಾಯವನ್ನ ಮಾಡಿದ್ದೀವಿ. ದ ಫಸ್ಟ್ 3 chapters ಆರ್ ಶ್ರವಣಂ. ಮೊದಲಿನ 3 ಅಧ್ಯಾಯಗಳೇನದಾವ ಅವು ಶ್ರವಣ. ಇದು ಎದಕ್ ಮಾಡ್ಯಾರ ಅಂದ್ರೆ ಮನನ ಮಾಡ್ಲಿಕ್ಕೆ, ಸಂಶಯಗಳನ್ನ ಕಳೀಲಿಕ್ಕೆ. ಮನನ ಎದ್ ಮಾಡೋದ್ರಿ? ಶ್ರವಣದಿಂದ ಆತ್ಮಜ್ಞಾನ, ಮನನದಿಂದ ಸಂಶಯ ನಿವೃತ್ತಿ, ನಿಧಿಧ್ಯಾಸದಿಂದ ವಿಪರೀತ ಭಾವನ ಕಳ್ಕೊಳ್ಳೋದು. ಇವ 3 ದೋಷ ಕಳ್ಕೊಳಕ ಇಷ್ಟೆಲ್ಲ ಪ್ರಯತ್ನ ನಡೆದು. ನೆಗೇಷನ್ ಆಫ್ ಡಿಫರೆಂಟ್ ಥಿಯರೀಸ್ ಆಫ್ ಕ್ರಿಯೇಷನ್ 1ರಿಂದ 27ನೇ ಶ್ಲೋಕದ ಕಾರಿಕೆ ಒಳಗೆ ಈ ಒಂದು ಅಧ್ಯಾಯದಲ್ಲಿ ಮೊದಲಿನ 27ನೇ ಕಾರಿಕೆ ಎದಕ್ ಮೀಸಲಿಟ್ಟಾರಪ್ಪ ಅಂತಂದ್ರೆ, ಯಾವ ಪ್ರತಿಪಕ್ಷಗಳು ಜಗತ್ತಿನ ಸೃಷ್ಟಿ ಆಗೈತೆ ಅಂತ ಹೇಳ್ತಾರ ಅವನ್ನ ಅಲ್ಲಗಳಾಕ ಉಪಯೋಗ ಮಾಡ್ಯಾರ. 27 ಕಾರಿಕೆ ಮೊದಲಿನ. Gaudapada takes various different theories of creation and negates all of them. ಸೃಷ್ಟಿ ಹುಟ್ಟಿದ ಅಂತ ಹೇಳುವಂತವ್ರು ಯಾರ್ಯಾರ ಅದಾರ ಒಟ್ಟರನ್ನು ತಗೊಂಡ ಅವ್ರನ್ನ ಪ್ರತಿಯೊಬ್ಬರನ್ನು ಅಲ್ಲಗಳಕ್ಕಂತ ಬಂದಾರ 27 ಶ್ಲೋಕದ ಮಠ. ದಿಸ್ ಈಸ್ ಫ್ರಮ್ ವರ್ಸ್ ನಂಬರ್ 1 ಅಪ್ ಟು 27. ಮೊದಲನೇ ಕಾರಿಕೆ ಹಿಡಿದು 27ನೇ ಕಾರಿಕೆ ಮಠನು ಏನ್ರಿ ಈ ವಿಷಯ ಮತ್ತೆ ಬ್ರಹ್ಮಸೂತ್ರದಾಗೂ ಬರ್ತದೆ. 5 systems are taken and refuted. ಆ ಒಂದು 11 ಸಿಸ್ಟಮ್ ಇರ್ತಾವ. ಸ್ಕೂಲ್ಸ್ ಆಫ್ ಥಾಟ್ಸ್ ಅಂತಾರ, ದರ್ಶನಗಳು. ಆ ದರ್ಶನಗಳಲ್ಲಿ 5 ದರ್ಶನಗಳನ್ನ ಈ 27 ಕಾರಿಕೆ ಒಳಗೆ ಅಲ್ಲಗಳದಾರ. ಯಾವ್ಯಾವ್ರಿ ಅವು? 1ನೇದ್ ಯಾವ್ದಪ್ಪ ಅಂದ್ರೆ ಅಸತ್ ಕಾರ್ಯವಾದ, ನ್ಯಾಯ ವೈಶೇಷಿಕ ಧರ್ಮ ಫಿಲಾಸಫಿದು ಅಸತ್ ಕಾರ್ಯವಾದವನ್ನು ಅಲ್ಲಗಳದ. They say that the non-existent world originated from its ಕಾರಣಂ. ಅವ್ರೇನಂತಾರ್ರಿ ಅಂತಂದ್ರೆ, ಅಸತ್ ಆಗಿರುವಂತಹ ಈ ಜಗತ್ತು ತನ್ನ ಕಾರಣದಿಂದ ಹುಟ್ಟೈತಿ ಅಂತಾರ. ಆದ್ರೂ ಹುಟ್ಟೈತಿ ಅನ್ನೋದು ಬಿಡವಲ್ರು ಅವ್ರು. ಅದ್ ಹೆಂಗೈತಿ? ಅಸತ್ ಐತಿ, ಅದಕ್ಕಂತ ಕಾರಣ ಐತಿ, ಆ ಕಾರಣದಿಂದ ಹುಟ್ಟೈತಿ ಅಂತಾರ. ಅಸತ್ ಕಾರಣವಾದಿ ಯಾರಿವರು? ನ್ಯಾಯ ವೈಶೇಷಿಕರು. Whatever the karanam is not relevant, but the non-existent word originated. ಕಾರಣ ಏನ ಇರ್ಲಿ, ಈ ಜಗತ್ತು ಏನದ ಅಸತ್ ಸ್ವರೂಪವಾಗಿರುವಂತ ಈ ಜಗತ್ತು ಹುಟ್ಟೈತಿ ಅಂತಂತಾರಲ್ಲ ಅವರು ನ್ಯಾಯ ವೈಶೇಷಿಕರು. Gaudapada refutes with this without giving elaborate reasoning. ಗೌಡಪಾದರು ಇದನ್ನ ಏನ್ ಮಾಡಿದ್ರು? ಇದನ್ನ ಅಲಗಳದ್ರು. ಬಟ್ ವಿ ಕ್ಯಾನ್ ಲುಕ್ ಅಟ್ ರೀಸನಿಂಗ್.
Whenever we want to produce something in the world, we always look at a particular cause. For a mango tree, we go for a mango seed. ನಾವೇನ್ ಮಾಡ್ತೀವಿ? ಹಲ್ಲುಗಳಕ್ಕೆ ಕಾರಣಕ್ಕೆ ಹೋಗ್ತೇವಿ. ಒಂದು ಗಿಡ ಅದಪ್ಪ, ಮಾವಿನ ಗಿಡ ಅಂದ್ರೆ ಅದಕ್ಕೆ ಕಾರಣ ಯಾವುದು? ಮಾವಿನ ಬೀಜ. ಹಂಗ ಆ ಕಾರಣ, ಎ ರಿಲೆವೆಂಟ್ ಸೀಡ್ ಇಸ್ ನೀಡೆಡ್ ಫಾರ್ ಎ ಪರ್ಟಿಕ್ಯುಲರ್ ಟ್ರೀ. ಆ ಒಂದು ಗಿಡಕ್ಕೆ ಕಾರಣ ಬೇಕಾಗ್ತದ. ಕಾರಣ ಇಲ್ಲದ ಕಾರ್ಯ ಆಗೋದಿಲ್ಲ. ಅಂದ್ರೆ ಕಾರಣಕ್ಕೆ ಹೋಗ್ಬೇಕಂದ್ರೆ ಬೀಜವೇ ಕಾರಣ. This is so because those products are in their appropriate cause in a hidden potential manner. ಯಾಕಪ್ಪ ಹಂಗ ಹೇಳ್ತಾರಪ್ಪ ಅಂದ್ರೆ, ಆ ಮಾವಿನ ಮರವು ಆ ಬೀಜದಲ್ಲಿ ಸೂಕ್ಷ್ಮ ರೂಪದಿಂದ ಅದ. ಅಲ್ಲೇ ಗಿಡದಾಗ ಆ ಬೀಜದಾಗ ಬರ ಐತಿ ಇಲ್ರಿ? ಐತಿ. ಅದು ಸೂಕ್ಷ್ಮ ರೂಪದಿಂದ ಐತಿ. ಅದ ವ್ಯಕ್ತ ಆತದ, ಗಿಡ ಅನಿಸ್ಕೋತದ. ಅದಕ್ಕೆ ನಾವು ಆ ಬೀಜ ರೂಪಕ್ಕೆ ಹೋಗಿ ವಿಚಾರ ಮಾಡ್ತೀವಿ. ಅದಕ್ಕೆ ಕಾರಣ ಅಂತ ಕರಿತೀವಿ. Therefore the product is existent. ಅದಕ್ಕೆ ಅವ್ರು ಏನಂತಾರ್ರಿ? ಅದು ಮೊದಲ ಇದ್ದಿದ್ದಿಲ್ಲ ಅಂತಲ್ಲ, ಅದು ಬೀಜ ರೂಪದಿಂದ ಇತ್ತು. Thus the non-existent world cannot be originate. ಏನದ? ಇಲ್ಲದೆ ಇರುವಂತ ಜಗತ್ತು ಹುಟ್ಟಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಉದಾಹರಣೆ ಕೊಟ್ರು. ಯಾರು ನ್ಯಾಯ ವೈಶೇಷಿಕರ ವಾದವನ್ನು ಅಲಗಳೆದ್ರು. ಯಾಕಂದ್ರ ಈ ಮಾವಿನ ಮರ ಹುಟ್ಟಬೇಕಂದ್ರ ಅದು ಬೀಜದಾಗ ಐತಿ. ಬೀಜದಾಗ ಮಾವಿನ ಮರ ಐತೋ ಇಲ್ಲೋ? ಐತಿ. ಗುಪ್ತವಾಗಿ, ಸೂಕ್ತವಾಗಿ, ಕಣ್ಣಿಗೆ ಕಾಣದಂಗ ಐತಿ. ಅದ್ರಾಗ ಇದ್ದಿದ್ದ ಅದು ಉತ್ಪತ್ತಿ ಆಗೈತೆ ಹೊರತು ಹೊಸದಾಗಿ ಉತ್ಪತ್ತಿ ಆಗುದಿಲ್ಲ. ಆದ್ರಿಂದ ಅಸತ್ಕಾರ್ಯವಾದ ಸುಳ್ಳು. ಏನ ಹುಟ್ಟೈತಂದ್ರ ಇದ್ದಿದ್ರಿಂದ ಹುಟ್ಟೈತೆ ಹೊರತು ಇಲ್ಲದ್ರಿಂದ ಹುಟ್ಟುವುದಿಲ್ಲ. ಒಂದ್ ವೇಳೆ ಇಲ್ಲದ್ರಿಂದ ಹುಟ್ಟೈತೆ ಅಂದ್ರೆ ಶೂನ್ಯದಿಂದ ಉತ್ಪತ್ತಿ ಮಾಡಿ ತೋರಿಸು ಅನ್ಬೇಕ. ಬೀಜ ಇಲ್ಲದನ್ನ ಮಾವಿನ ಮರ ಉತ್ಪತ್ತಿ ಮಾಡಿ ತೋರಿಸ್ತು ಅಂತಾರ. ಹಿಂಗ ಹೇಳಿ ಏನ್ ಮಾಡಿದ್ರು? ಈ ಅಸತ್ಕಾರ್ಯವಾದ ನ್ಯಾಯವಶೀಕರದನ್ನ ಅಲಗಳೆದ್ರು. ಇದು ಒಂದು ಧರ್ಮವನ್ನ ಅಲಗಳೆದ್ರು. ಎರಡನೇದು ಯಾವ್ದವನ್ನ ಅಲಗಳೆದ್ರು? ಸತ್ಕಾರ್ಯವಾದವನ್ನ ಅಲಗಳೆದ್ರು. ಇವನ್ ಹಿಡ್ಕೊಂಡು ಇವನ ಅಲಗಳೆಯೋದು ಏನ್ರಿ? ಪ್ರಥಮ ಮಲ್ಲ ನ್ಯಾಯ ಅಂತ ಬರ್ತದೆ, ಬ್ರಹ್ಮಸೂತ್ರದಾಗ ಬರ್ತದ. ಅದನ್ನ ಇಲ್ಲಿ ಗೌಡಪಾದಾಚಾರ್ಯರು ಉಪಯೋಗ ಮಾಡ್ತಾರೆ. ವೇದಾಂತಿ ಏನದಲ್ಲ 12ನೇದವ, ಇವ ಎಲ್ಲರೂ ಕೂಡ ಯುದ್ಧ ಮಾಡಕ್ ಹೋಗುದಿಲ್ಲ, ವಾದ ಮಾಡಕ್ ಹೋಗುದಿಲ್ಲ. ಸತ್ಕಾರ್ಯವಾದವನ್ನ ವಾದಿಯನ್ನು ಹಿಡ್ಕೊಂಡು ಅಸತ್ಕಾರ್ಯವಾದಿಯನ್ನು ಸೋಲಿಸ್ತಾನ. ಒಬ್ಬರು ಹಿಡ್ಕೊಂಡು ಇನ್ನೊಬ್ಬರನ್ನ ಸೋಲಿಸ್ತಾನ. ಕೊನೆಗೆ ಹೆಂಗ್ ಉಳಿತಾನಂದ್ರ ಸಾಂಖ್ಯ ಉಳಿತಾನ. ಆ ಸಾಂಖ್ಯ ಏನಪ್ಪಾ, ಅವ ಎಲ್ಲರನ್ನು 10 ಮಂದಿಯನ್ನು ಸೋಲಿಸಿರ್ತಾನ. ಅವನ್ನ ನಾವು ಸೋಲಿಸ್ಬಿಟ್ರೆ ನಾವು ಏನಾದ್ವಿ? ವರ್ಲ್ಡ್ ಚಾಂಪಿಯನ್ ಆಗಿದೆ. ಇದಕ್ಕೆ ಏನಂತಾರ? ಪ್ರಥಮ ಮಲ್ಲ ನ್ಯಾಯ ಅಂತಾರೆ. ನಾವು 10 ಮಂದಿನ ಸೋಲ್ಸಾಕ್ ನಾವು ಹೋಗೋದಿಲ್ಲ. ಅವ್ರವ್ರದ ವಿಚಾರವನ್ನ ಹೇಳಿ ಅವ್ರದ್ದು ನೀವು ತಪ್ಪಿರಿ ಅಂತ ಅವ್ರ ಕಡೆಯಿಂದ ಹೇಳಿಸ್ತೇವಿ. ಕೊನೆಗೆ ಯಾವ ಉಳಿತಾನಲ್ಲ ಸಾಂಖ್ಯ, ಅವನು ನಾವು ನೀನ್ ಎಲ್ಲಿ ತಪ್ಪಿದಿ ಅನ್ನೋದು ನೋಡಪ್ಪ ಅಂತ ಅವಂಗ ಹೇಳ್ತೀವಿ. ಇದೆಲ್ಲ ವಾದ ವಿವಾದ ತರ್ಕ ಎಲ್ಲ ಏನದ? ತರ್ಕದಿಂದ ಆಗಂಗಿಲ್ಲಪ್ಪ. ವೇದಾಂತ ಪ್ರಮಾಣನೂ ಬೇಕು, ತರ್ಕನೂ ಬೇಕು, ಗುರು ಪರಂಪರೆನೂ ಬೇಕು. ಎಲ್ಲ ಇಟ್ಕೊಂಡು ಉಪಕ್ರಮ ಉಪಸಂಹಾರ ಷಡ್ಲಿಂಗಗಳ ಪೂರ್ವಕವಾಗಿ ಶ್ರವಣ ಮಾಡಿದ್ರೆ ಮಾತ್ರ ಇದು ಯಥಾರ್ಥವಾಗಿ ತಿಳಿತದ. ನಾ ಹಂಗ ಮಾಡ್ತೇನೆ ಅಂತ ಸಾಧನೆ ಮಾಡಕ್ ಹೋದ್ರೆ ಇದು ಆಗುದಿಲ್ಲ. ಹಿಂಗ ಸತ್ಕಾರ್ಯವಾದಿನ ಹಿಡ್ಕೊಂಡು ಅಸತ್ಕಾರ್ಯವಾದಿನ ಸೋಲಿಸಿದ್ರು. ಈಗ ಯಾವ ಉಳ್ದಾನ? ಈಗ ಸತ್ಕಾರ್ಯವಾದಿ ಅದಾನು. ಎರಡನೇದವ ಸತ್ಕಾರ್ಯವಾದಿ ಯಾರಿವ? ಸಾಂಖ್ಯ, ಯೋಗ, ಇವರಿಬ್ರು ಸತ್ಕಾರ್ಯವಾದಿಗಳು. ಪತಂಜಲಿ ಅದ ನೋಡ್ರಿ, ಯೋಗಾಚಾರ್ಯ ಅವ, ಯೋಗ ಅವ. ಮತ್ತು ಸಾಂಖ್ಯ ಇವ್ರೇನದಾರಲ್ಲ ದ್ವೈತಿಗಳು, ಆಸ್ತಿಕರು. ಇವರು ಸತ್ಕಾರ್ಯವಾದನ್ನ ಹೇಳೋರು. ಇವ್ರನ್ನ ಈಗ ಗೌಡಪಾದರು ಅಲ್ಗಳಿತಾರೆ. ಹೆಂಗ? They say that the whole world was present in ಮೂಲ ಕಾರಣಂ called ಮೂಲ ಪ್ರಕೃತಿ. ಅವ್ರೇನಂತಾರ್ರಿ? ಈ ಜಗತ್ ಏನಂತಲ್ರಿ, ಮೊದಲ ತನ್ನ ಕಾರಣವಾದಂತ ಮೂಲ ಕಾರಣವಾದಂತ ಮೂಲ ಪ್ರಕೃತಿಯೊಳಗೆ ಇತ್ತು ಅಂತಾರ. ಆ ಮೂಲ ಪ್ರಕೃತಿಯೊಳಗೆ ಇದ್ದಂತ ಜಗತ್ತು, ದ ವರ್ಡ್ ದಟ್ ವಾಸ್ ಆಲ್ರೆಡಿ ದೇರ್ ಇವಾಲ್ವ್. ನೋಡ್ರಿ, ಜಗತ್ತು ಬೀಜ ರೂಪದಿಂದ ತನ್ನ ಮೂಲ ಕಾರಣವಾದದಲ್ಲಿ ಇತ್ತು, ಬೀಜ ರೂಪದಾಗಿತ್ತು ಜಗತ್ತು. ಆಮೇಲೆ ಇದು ಏನಾಯ್ತು? ಆ ಬೀಜ ರೂಪದಿಂದ ಇದು ಉತ್ಪತ್ತಿ ಆತು ಅಂತ ಪ್ರಕೃತಿ ಅಂತಾರ ಅವರು. ಆ ಪ್ರಕೃತಿ ಏನಂತಾರ ಅವರು? ಮೂಲ ಬೀಜ, ಮೂಲ ಕಾರಣ ಅಂತಾರ ಪ್ರಕೃತಿಯಿಂದ ಜಗತ್ತಾಗೈತಿ ಅಂತಾರ ಇವರು. ಯಾರು ಇವರು? ಸಾಂಖ್ಯ. ಇನ್ನೊಬ್ರು ಯಾರು? ಯೋಗ, ಪತಂಜಲಿ ಯೋಗ.
ಅವ್ರಿಗೆ ಗೌಡಪಾದರು ಪ್ರಶ್ನೆ ಮಾಡ್ತಾರೆ. ಗೌಡಪಾದರು ಏನ್ ಮಾಡ್ತಾರೆ ನೋಡ್ರಿ. ಗೌಡಪಾದ ಆಸ್ಕ್ ವೆದರ್ ಪ್ರಕೃತಿ ಅಂಡರ್ಗೋಸ್ ಅ ಟ್ರಾನ್ಸ್ಫಾರ್ಮೇಶನ್ ವೈಲ್ ಇವಾಲ್ವಿಂಗ್. ಅಲ್ರಿ ಪ್ರಕೃತಿ ಈ ಜಗತ್ತನ್ನು ಸೃಷ್ಟಿ ಮಾಡ್ಬೇಕಾದಾಗ ಅದ ಏನಾರ ಬದಲಾವಣೆ ಆಕತ್ತೇನು ಅಂತ ಕೇಳ್ತಾರ. ಎವಲ್ಯೂಷನ್ ರಿಕ್ವೈರ್ಸ್ ಅ ಟ್ರಾನ್ಸ್ಫಾರ್ಮೇಶನ್. ಉತ್ಪತ್ತಿ ಆಗ್ಬೇಕಾದ್ರೆ ಏನು ಬದಲಾವಣೆ ಆಗ್ಬೇಕಲ್ಲ, ಬದಲಾವಣೆ ಆಕತ್ತೇನು. However, ಸತ್ಕಾರ್ಯವಾದ ವಾದಿಲ್ಸ್ ಸೇ ದಟ್ ಪ್ರಕೃತಿ ಇಸ್ ಎಟರ್ನಲ್. ಅವ್ರೇನಂತಾರ, ಪ್ರಕೃತಿ ಅದು ಬದಲಾವಣೆ ಆಗೋದಿಲ್ಲ ಅಂತಾರು, ಅದು ಹೆಂಗಿತ್ತು ಹಂಗ ಅದ ಅಂತಾರು. ಯಾರು? ಇವರು ಸಾಂಖ್ಯ ಮತ್ತು ಯೋಗಾಚಾರ್ಯರು, ಯೋಗ ಪತಂಜಲಿಕಾರರು. ಪ್ರಕೃತಿಗೆ ನಿತ್ಯ ಐತಂತಾರ ಅವರು. ನೋಡ್ರಿ ಹೆಂಗದ ನೋಡ್ರಿ ಅವ್ರು, ಎಲ್ಲೆಲ್ಲಿ ತಪ್ಪ್ಯಾರ ನೋಡ್ರಿ ಅವ್ರು. ಅಲ್ರಿ ಒಬ್ಬ ಹೆಣ್ಮಗಳ ಕೂಸಿನ ಡೆಲಿವರಿ ಆಗ್ಬೇಕಾದ್ರ ಆಕಿ ಪರಿವರ್ತನೆ ಆಗ್ತಾಳಿಂದ. 9 ತಿಂಗಳದಾಗ ಹುಡುಗಿ ಹೋಗಿ ಆ ಗರ್ಭಿಣಿ ಆಗ್ತಾಳಿಲ್ಲ. ಆಕಿ ಗರ್ಭಿಣಿ ಆಗಿ ಮಗು ನಡೀತಾಳ. ಹಂಗೇನ್ರ ಪ್ರಕೃತಿ ಬದಲಾವಣೆ ಆಗ್ತಾ ಇಲ್ಲ ಅಂತ, ಏನೂ ಆಗೋದಿಲ್ಲ ಅಂತ ಪ್ರಕೃತಿಗೆ. ಏನ್ ಹೇಳ್ತೀರಿ ಇವ್ರಿಗೆ? ಪ್ರಕೃತಿ ಇಸ್ ಎಟರ್ನಲ್ ಅಂಡ್ ದಿಸ್ ಎಟರ್ನಲ್ ಪ್ರಕೃತಿ ಅಂಡರ್ಗೋಸ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಮತ್ತೇನಂತಾರ, ಅದು ಎಟರ್ನಲ್ ಅಂದ್ರೆ ಶಾಶ್ವತ ಐತಂತ, ಅದು ಏನಾಗ್ತೈತಿ ಬದಲಾವಣೆ ಹೊಂತೈತ. ಗೌಡಪಾದ ಸೇಸ್ ದ್ಯಾಟ್ ದಿ ಸ್ಟೇಟ್ಮೆಂಟ್ ಈಸ್ ಲಾಜಿಕಲ್ ಕಾಂಟ್ರಡಿಕ್ಷನ್. ನೀ ಹೇಳುದು ಏನಪ್ಪಾ ಅಂತಂದ್ರ, ನೀ ಹೇಳುದು ಮಾತು ನನ್ನ ಬಾಯಿಯೊಳಗ ನಾಲಿಗೆ ಇಲ್ಲ ಆದ್ರೂ ಮಾತಾಡ್ತೀನಿ ಅಂದಂಗ ಆಕತ್ತ. ಅಲ್ರಿ ಬಾಯಿ ಇಲ್ಲ, ನನ್ನ ಒಳಗ ನಾಲಿಗೆ ಇಲ್ಲ ಅಂದ್ರೆ ಮಾತು ಬರಬಾರ್ದಾಗಿತ್ತು. ಮತ್ತ ಮಾತಾಡಗತ್ತಿ ಅಲ್ಲೋ, ಇಲ್ರಿ ನನ್ನ ಬಾಯ ನಾಲಿಗಿಲ್ಲ ಅಲ್ಲ, ಮತ್ ಮಾತಾಡಗತ್ತಿಲ್ಲೋ, ಹೆಂಗ್ ಮಾತಾಡಗತ್ತಿ? ಅಲ್ರಿ ನನ್ನ ಬಾಯ ನಾಲಿಗಿಲ್ಲ. ಅರೇ ನಾಲಿಗಿಲ್ಲ ಅಂದ್ರೆ ಮಾತು ಬರೋದಿಲ್ಲೋ, ಆ ಕಡೆ ಲಕ್ಷ್ಯ ಇಲ್ಲ. ವಾಟ್ ಈಸ್ ಎಟರ್ನಲ್ ಕೆನಾಟ್ ಅಂಡರ್ಗೋ ಚೇಂಜ್. ಯಾವುದು ಅಮರ, ಯಾವುದು ಶಾಶ್ವತವಾಗಿ ಐತಿ ಅದು ಬದಲಾವಣೆ ಆಗೋದಿಲ್ಲ ಅನ್ನೋದು ಬೇಕ್ ಬ್ಯಾಡ್ರಿ ವಿಚಾರದ. ಶಾಶ್ವತನೂ ಐತಿ, ಬದಲಾವಣೆನೂ ಆಕೈತಿ. ಎಟರ್ನಲ್ ಅಂಡ್ ಚೇಂಜ್ ಕೆನಾಟ್ ಗೋ ಎಕ್ಸಿಸ್ಟ್. ನೋಡ್ರಿ, ಬದಲಾವಣೆ ಮತ್ತು ಶಾಶ್ವತ ಅನ್ನುವಂಥದ್ದು ಈ ಎರಡೂ ಕೂಡುವುದಿಲ್ಲ. ಯಾವ್ದು ಬದಲಾವಣೆ ಆಗ್ತೈತೆ ಅದು ವಿಕಾರ ಹೊಂದಬೇಕು, ಅದು ವಿಕಾರನೂ ಆಗೋದಿಲ್ಲ, ಬದಲಾವಣೆ ಆಕತಿ ಅಂದ್ರೆ ಏನ್ ಅರ್ಥ ಇದೆ? ಅಂದ್ರೆ ತಮ್ಮದು ಸಿದ್ಧಾಂತವನ್ನು ಮಾಡ್ಬೇಕಾದ್ರೆ ಎಡವ್ಯಾರ ಅಂತ ಅರ್ಥ ಅಷ್ಟೇ. ನಮ್ಮ ಹುಡುಗಿ ಮೆಳಗಣ್ಣಿಕೆ ಅದಾಳ್ರಿ, ದಶವಾನಿ ಅದಾಳ ಅಂತ ಹೇಳೋದಂಗ ಇದು. ಮೆಳಗಣ್ಣಿ ಅದಾಳ ಆಕಿನ್ನೇ ಮಾಡ್ಕೋಬೇಡ ಅನ್ನಂಗಿಲ್ಲ, ದಶವಾನಿ ಅದಾಳ್ರಿ ಅಂದಂಗಿದು ಮಾತು. ಸೊ ಎಟರ್ನಲ್ ಪ್ರಕೃತಿ ಕೆನಾಟ್ ಇವಾಲ್ವ್ ಇನ್ ಟು ಕ್ರಿಯೇಷನ್. ಎಟರ್ನಲ್ ಅಂದ್ರೇನು? ಶಾಶ್ವತವಾಗಿರುವಂತಹ ಪ್ರಕೃತಿ. ಆದ್ರಿಂದ ಜಗತ್ತನ್ನ ಅದು ಉತ್ಪತ್ತಿ ಮಾಡ್ತೈತಿ ಅಂತ ಹೇಳಕ್ ಬರುವುದಿಲ್ಲ, ಅದು ವಿಕಾರ ಆಗಬೇಕು. ನಿರ್ವಿಕಾರವಾದಂತ ಪ್ರಕೃತಿಯಿಂದ ಜಗತ್ತು ಹುಟ್ಟೈತಿ ಅಂತ ಹೇಳ್ತಾರ ಅವ್ರು, ಅಲ್ಲಿ ತಪ್ಪ್ಯಾರ. ಇನ್ನ 3ನೇದಾವ ಬರ್ತಾನೆ. 5 ಮಂದಿನ ಈಗ ಅಲ್ಗಳಾಗತ್ತಾರ. 27ನೇ ಕಾರಿಕೆ ಒಳಗ್ ಮಠ ತೆಗೆದ್ ನೋಡ್ರಿ ಬೇಕಾದ್ರೆ, 27 ಮಠ ಕಾರಿಕೆಗಳನ್ನು ನೋಡ್ರಿ. ಈಗ 2 3ನೇದಾವ ಬರ್ತಾನೆ. ಯಾರ್ರಿ ಇವ? ವೇದಾಂತಿ ಒಳಗನ ಇನ್ನೊಬ್ಬ ಪ್ರಕಾರದವ. ಇವ ಏನಂತಾರ ಅಂದ್ರೆ ವಿಶಿಷ್ಟ ಅದ್ವೈತಿ. ರಾಮಾನುಜಾಚಾರ್ಯ ಬರ್ತಾರ ನೋಡ್ರಿ, ಕಡೆ ಚೆನ್ನೈ ಕಡೆ ಅಯ್ಯಂಗಾರ್, ವಿಶಿಷ್ಟ ಅದ್ವೈತಿಗಳು. ಇವ್ರು ವೇದಾಂತದವರು, ಆದ್ರೆ ವಿಶಿಷ್ಟ ಅದ್ವೈತ ಅಂತ ಇವ್ರದೊಂದು. ಇವ್ರು ಎಲ್ಲಿ ತಪ್ಪ್ಯಾರ ಅನ್ನೋದು ಹೇಳ್ತಾರ ನೋಡ್ರಿ. ಇನ್ ಸಮ್ ವೇದಾಂತಿಕ್ ಸಿಸ್ಟಮ್ಸ್ ಲೈಕ್ ವಿಶಿಷ್ಟ ಅದ್ವೈತಿನ್ಸ್ ಅಂಡ್ ಅದರ್ಸ್ ಹೂ ಸೇ ದ್ಯಾಟ್ ಬ್ರಹ್ಮನ್ ಬಿಕಮ್ಸ್ ದ ಕ್ರಿಯೇಷನ್. ಇವ್ರ ಏನಂತಾರ್ರಿ? ಆ ಪರಮಾತ್ಮನ ಈ ಜಗತ್ತಾಗ್ಯಾನ ಅಂತಾರೆ ವಿಶಿಷ್ಟ ಅದ್ವೈತಿಗಳು. ದ ವರ್ಲ್ಡ್ ಹ್ಯಾಸ್ ಕಮ್ ಔಟ್ ಆಫ್ ಬ್ರಹ್ಮನ್. ಈ ಜಗತ್ತಿನಿಂದ ಏನ ಹೆಂಗೈತಿದ ಅಂದ್ರ ಆ ಪರಮಾತ್ಮನಿಂದ ಬಂದದ. ದಿಸ್ ಈಸ್ ಕಾಲ್ಡ್ ಬ್ರಹ್ಮ ಕಾರ್ಯವಾದ. ಬ್ರಹ್ಮನೇ ಕಾರಣ, ಪ್ರಕೃತಿ ಹೇಳುದಿಲ್ಲ ಇವರು, ಬ್ರಹ್ಮನೇ ಕಾರಣ. ಬ್ರಹ್ಮನ್ ಈಸ್ ಎಟರ್ನಲ್. ಬ್ರಹ್ಮ ಹೆಂಗದಾನಪ್ಪ ಅಂದ್ರೆ ಶಾಶ್ವತ ಅದಾನ. ಎಟರ್ನಲ್ ಅಂದ್ರ ನಿರಾಕಾರ ಅದಾನ, ನಿರ್ಗುಣ ಅದಾನ, ಆಕಾರ ಇಲ್ಲ, ಮತ್ತ ಏನದ ಬದಲಾವಣೆ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ ಎಟರ್ನಲ್ ಬ್ರಹ್ಮನ್ ಕೆನಾಟ್ ಅಂಡರ್ಗೋ ಚೇಂಜ್ ಟು ಪ್ರೊಡ್ಯೂಸ್ ದ ಕ್ರಿಯೇಷನ್. ಬದಲಾವಣೆ ಆಗದೇ ಇರುವಂತ ಬ್ರಹ್ಮ ಜಗತ್ತಿಗೆ ಹೆಂಗ್ ಉತ್ಪತ್ತಿ ಮಾಡಿದ ಹೇಳಪ್ಪ. ಇವ್ರು ಹೆಂಗ್ ಅಂತಾರಪ್ಪ ಅಂತಂದ್ರ, ಈ ಹಗ್ಗದಾಗ ಹಾವು ಕಾಣಕತೈತಲ್ರಿ. ಹೌದ್ರಿ ಕಾಣಕತೈತಿ. ಇಲ್ರಿ ಕಾಣೋದು ಏನ್ ಕಾಣಕತೈತಿ? ಇದು ಹಾವು ಕಾಣವಲ್ರಿ, ಹಾವಿನ ಬಾಲ ಕಾಣಕತೈತಿ ಅಂತಲ್ಲ. ಹಿಂಗ ವಿಶಿಷ್ಟ ಅದ್ವೈತಿಗಳು ಇವ್ರು.
ಅದ್ವೈತದಾಗ ಮತ್ತೆ ವಿಶಿಷ್ಟ ತಂದು ಸೇರಿಸ್ತಾರೆ, ಇನ್ನೊಂದು ಪ್ರಕೃತಿ ತೊಂಬಂದು ಸೇರಿಸ್ತಾರೆ, ಎರಡು ಕೂಡಿ ಆಗೈತಿ ಅಂತಾರೆ ಇವ್ರು. The ಹಂಗರಿ fourth ಕಾಣಿಸ್ಬೇಕು, ಹಾವರಿ ಕಾಣಿಸ್ಬೇಕು, ಆದ್ರೆ ಅವನಿಗೆ ಬಾಲ್ ಕಾಣಿಸ್ಲಾಗತ್ತ. ಹಗ್ಗ ಕಾಣುವತ್ನಾಗ ಹಾವು ಕಾಣುದಿಲ್ಲ, ಹಾವು ಕಾಣುವತ್ನಾಗ ಹಗ್ಗ ಕಾಣುದಿಲ್ಲ ಅನ್ನೋದಿಲ್ಲವ. ಹಗ್ಗಾನು ಕಾಣ್ತೈತಿ, ಹಾವನು ಕಾಣ್ತೈತಿ, ಹಾವಿನ ಬಾಲ್ ಅಟ್ಟ ಕಾಣಾಕತೈತಿ ಅಂತ. ದ ಫೋರ್ತ್ ವಾದ ಈಸ್ ಕರ್ಮ ಕಾರ್ಯವಾದ. ಕರ್ಮ ಕಾರ್ಯವಾದ. ಇವ ಬರ್ತಾನ್ರಿ, ಯಾರು ಇವ್ರು ಪುಣ್ಯಾತ್ಮರು, ಉಡುಪಿ ಫಿಲಾಸಫಿ ಪೂರ್ವ ಮೀಮಾಂಸರಿ. ಪೂರ್ವ ಮೀಮಾಂಸಕರು. ಹ್ಞೂನ್ರಿ, ಇಲ್ಲೇ ಉಡುಪಿ, ಅಲ್ಲೇ ಅದೇನ ಈಗ ಉಡುಪಿಯಾಗ ಅದೇನ್ರಿ. ಪೂರ್ವ ಮೀಮಾಂಸಕರು ಕರ್ಮ ಕಾರ್ಯವಾದ. ನೋಡ್ರಿ, ಕರ್ಮ ಬಿಡಾಕ್ ತಯಾರಿಲ್ಲ. ಹೆಂಗ್ ಆಕೈತಿ ಜ್ಞಾನ ಇವ್ರಿಗೆ? ದ ಹೋಲ್ ವರ್ಲ್ಡ್ ಇಸ್ ಬಾರ್ನ್ ಆಫ್ ಕರ್ಮ. ಜಗತ್ ಕರ್ಮದಿಂದ ಆಗೈತಿ ಅಂತಾರೆ ಇವ್ರು. ಇವ್ರ ಕೇಳ್ರಿ ಮಜಾ. ಜಗತ್ತು ಉತ್ಪತ್ತಿ ಆಗಿದ್ದ ಕರ್ಮದಿಂದ ಉತ್ಪತ್ತಿ ಆಗೈತಿ, ಕರ್ಮ ಬಿಡಾಕ್ ಬರೋದಿಲ್ಲ. ಇಫ್ ಕರ್ಮ ಇಸ್ ದ ಕಾಸ್ ಆಫ್ ದ ಕ್ರಿಯೇಷನ್, ವೆನ್ ಡಿಡ್ ದ ಫಸ್ಟ್ ಕರ್ಮ ಕೇಮ್ ಔಟ್? ಕರ್ಮ ಬಿಟ್ಟಿರ, ಕರ್ಮದಿಂದ ಜಗತ್ತು ಉತ್ಪತ್ತಿ ಆಗೈತ್ರಿ, ಕರ್ಮ ಬಿಟ್ಟು ಏನ್ ಮಾಡವ್ ನೀನು ಅಂತಾರ ಅವ್ರು. ಅದಕ್ಕೆ ಕೇಳ್ಬೇಕಂತ ಅವಾಗ ಏನ್ ಕೇಳ್ಬೇಕು ಅಂದ್ರ, ಈ ಜಗತ್ತಿಗೆ ಕಾರಣ ಕರ್ಮ ಅಂತಂದ್ರ ಒಂದೇ ಕರ್ಮ ಯಾವಾಗ ಬಂತು ಹೇಳಪ್ಪ? ಮೊದಲನೇ ಕರ್ಮ ಯಾವಾಗ ಬಂತು ಹೇಳ? ಎಷ್ಟು ದಿವಸದಿಂದ ಬಂತು? ಫಾರ್ ಕರ್ಮ ಟು ಕಮ್ ಎ ಬಾಡಿ ಇಸ್ ರಿಕ್ವೈರ್ಡ್. ಕರ್ಮ ಪ್ರಾರಂಭ ಆಗಾದ ಮೊದಲು ಶರೀರ ಬೇಕಾ? ಅವಯವಗಳಿಂದ ಕೂಡಿ, ಕೈ ಕಾಲು ಅವಯವಗಳಿಂದ ಕೂಡಿದಂತ ಶರೀರ ಬೇಕು ಕರ್ಮ ಆಗ್ಬೇಕಂದ್ರೆ. ಮೊದಲನೇ ಕರ್ಮ ಯಾವಾಗ ಅಂತ ಹೇಳಿ? ಫಾರ್ ಕರ್ಮ ಟು ಕಮ್ ಟು ದ ಬಾಡಿ ಇಸ್ ರಿಕ್ವೈರ್ಡ್ ಅಂಡ್ ಫಾರ್ ದ ಬಾಡಿ ಟು ಕಮ್ ಕರ್ಮ ಇಸ್ ರಿಕ್ವೈರ್ಡ್. ಮತ್ತ ಶರೀರ ಇರ್ಬೇಕಂದ್ರೆ ಅದು ಕರ್ಮ ಬೇಕು, ಕರ್ಮ ಬೇಕಂದ್ರೆ ಶರೀರ ಬೇಕು. ಮೊದಲು ಯಾವ್ದು ಬಂತ ಹೇಳ್ಬಿಡಂತ. ಬೀಜ ಮೊದಲು, ಗಿಡ ಮೊದಲು, ಹುಡಿಕೊಂಡು ಬಾ ಹೋಗಂತ ಕಳಿಸ್ಬೇಕು. ಕರ್ಮ ಮೊದಲು, ಶರೀರ ಮೊದಲು, ಹುಡ್ಕೊಂಡು ಬಾ ಹೋಗಪ್ಪ ಅನ್ಬೇಕು ಉಡುಪಿ ಫಿಲಾಸಫಿ ಮಂದಿಗೆ. ಹೊರಗೆ ಅನ್ನಕ್ ಹೋಗ್ಬೇಡ್ರಿ, ನೀವು ಮನಸ್ಸಾಗಿ ತಿಳ್ಕೊಡ್ರಿ. ಯಾರ್ಯಾರು ಎಲ್ಲೆಲ್ಲಿ ತಪ್ಪ್ಯಾರ, ದೊಡ್ಡ ದೊಡ್ಡ ಮಹಾನ್ ವಿದ್ವಾಂಸರ ಇವ್ರೆಲ್ಲ, ಅವ್ರನ್ನ ನಾವು ಟೀಕಾ ಮಾಡೋದಲ್ಲ. ಅವ್ರು ಎಲ್ಲಿ ನಿಂತಾರ ಅಂತ ತಿಳ್ಕೊಂಡು ಅವ್ರಿಗೆ ಒಂದು ಕೈ ಮುಗಿದ್ ನಾವು ಮುಂದೆ ಹೋಗೋದಟ ಕೆಲಸ. ನಮಗೆ ಯಾಕೆ ಅವ್ರು ಟೀಕಾ ಮಾಡೋದು ಎಲ್ಲಿ ಬೇಕಾಗ್ಯದ? ನಮ್ಗೆ ಇಂಥ ದೊಡ್ಡ ಶಾಸ್ತ್ರವನ್ನ ನಮ್ಮ ಮನ್ಯಾಗ ಕುತ್ಕೊಂಡು ಕೊಟ್ಟಾನ ಗುರು ಅಂತಂದ್ರೆ, ಶಾಸ್ತ್ರ ಅಂದ್ರೆ ಎಂತ ಪುಣ್ಯ ರೀ ನಮ್ದು. ಮೈ ಗಾಡ್, ನಾವೇನ್ ಅದಕ್ಕಾಗಿ ಕಚ್ಚೆ ಹಾಕಿ ಬಂದವರಲ್ಲ ಏನಲ್ಲ, ಹಂಗ ಸೈಡ್ ಬೈ ಟೈಮ್ ಪಾಸ್ ಬಂದವ್ರ ನಾವೆಲ್ಲ. ಅಂತವ್ರ ಕೈಯಾಗ ಇಂಥ ವಿದ್ಯೆ ಅಮೂಲ್ಯವಾದಂತ ಮಾಣಿಕ್ಯ ಕೊಡಕತ್ತಾರಲ್ಲ, ಏನ್ ಅನ್ಬೇಕು? ನಮ್ ಪುಣ್ಯ ಜೋರ್ ಎಂತದೈತಿ ನೋಡ್ರಿ. These wadis says that karma is anadi. ಕರ್ಮ ಅನಾದಿ ಅಂದ್ಬಿಡ್ತಾರ ಅವ್ರು. ಅವಾಗ ಅದನ್ನ ತಪ್ಪಿಸ್ಕೊಳಕ ಕರ್ಮ ಅನಾದಿ ಐತಿ, ಅದಕ್ಕೆ ಆದಿ ಇಲ್ಲ. ಫ್ರಮ್ ಅನಾದಿ ಕಾಲ ಕರ್ಮ ಶರೀರ ಪರಂಪರಾ ಹ್ಯಾಸ್ ಬಿನ್ ಕಮಿಂಗ್. ಅನಾದಿ ಕಾಲದಿಂದ ಕರ್ಮ ಶರೀರ ಇವು ಹಂಗ, ಕರ್ಮದಿಂದ ಶರೀರ, ಶರೀರದಿಂದ ಕರ್ಮ, ಕರ್ಮದಿಂದ ಶರೀರ, ಶರೀರದಿಂದ ಕರ್ಮ. ಅನಾದಿ ಐತ್ರಿ ಇದು ಸಂಬಂಧ ಅಂತ. ಕರ್ಮನು ಅನಾದಿ ಐತಿ, ಶರೀರನು ಅನಾದಿ ಅದಾವ. ಇದು ಅನಾದಿ ಶರೀರದಿಂದ ಅನಾದಿ ಕರ್ಮ, ಅನಾದಿ ಕರ್ಮದಿಂದ ಅನಾದಿ ಶರೀರ, ಅನಾದಿ ತಂದು ಇಟ್ಬಿಟ್ರು. ಇಫ್ ಕರ್ಮ ಕಾರಣ ಇಸ್ ಅನಾದಿ, ದೆನ್ ಸಂಸಾರ ವಿಲ್ ಆಲ್ಸೋ ಬಿ ಅನಾದಿ. ಒಂದ್ ವೇಳೆ ನೀವು ಹೇಳಿದ್ದು ಒಪ್ಕೊಂಡ್ರ ಅನಾದಿ ಅನಾದಿ ಐತಪ್ಪ, ಇದಕ್ಕೆ ಕರ್ಮ ಅನಾದಿ ಅಂತ ಒಪ್ಕೊಂಡ್ರಿ ಅಂದ್ರ ಶರೀರನು ಅನಾದಿ ಆತು. ಶರೀರ ಅನಾದಿ ಆದ್ರ ನಿಮ್ ಸಂಸಾರನು ಅನಾದಿ ಆತು. ಸಂಸಾರನು ಅನಾದಿ ಆತಂದ್ರ ನೀವ್ ಯಾರು ಸುಖ ಬೇಡಬಾರ್ದಾಗಿತ್ತು, ಸುಖ ಬೇಕ್ ಅನ್ಬಾರ್ದಾಗಿತ್ತು. ಅಲ್ಲಿ ಬಂದ್ ನಿಂದಿರ್ತದ ನೋಡ್ರಿ. ಸುಖ ಬೇಕಂತಿರೋ ಬ್ಯಾಡ ಅಂತಿರೋ? ಬೇಕಲ್ರಿ. ಸುಖ ಯಾರಿಗ್ ಬೇಡಾಗೈತ್ರಿ? ಸುಖ ಸಲುವಾಗಿ ಬಡಾಡಾಗತೈತಿ ಮನುಷ್ಯ. ಒಂದ್ ವೇಳೆ ಇವು ಕರ್ಮಾನು ಅನಾದಿ, ಶರೀರನು ಅನಾದಿ ಅಂದ್ರ ದುಃಖನು ಅನಾದಿ ಆಗ್ತದ. ದುಃಖ ಅನಾದಿ ಇದ್ದಾಗ ನೀವು ಸುಖ ಎಲ್ಲಿ ಬೇಡ್ತೀರಿ? ಅದ್ರಾಗ ಒಳ್ಳಾಡುದು. ಇಫ್ ದ್ಯಾಟ್ ಈಸ್ ದ ಕೇಸ್, ವಿ ಕ್ಯಾನ್ ನೆವರ್ ಟಾಕ್ ಅಬೌಟ್ ಮೋಕ್ಷ. ಮೋಕ್ಷವನ್ನು ಹೇಳಾಕ ಬರುವುದಿಲ್ಲ. ವಾಟ್ ಈಸ್ ವಿತೌಟ್ ಎ ಬಿಗಿನಿಂಗ್ ಕೆನಾಟ್ ಎನ್ ಎಂಡ್. ಏನ್ರಿ? ಯಾವ್ದಕ್ ಅನಾದಿ ಐತಿ ಅದು ಅನಂತ ಇರಾಕ ಬೇಕು ಅಂದಾಗ ನಿಮ್ಮ ಅನಾದಿ ಕರ್ಮ ಅನಾದಿ ಅಂದ್ರೆ ನಿಮ್ ಸಂಸಾರ ಅನಂತ ಆತು. ಅದಕ್ಕೆ ಮೋಕ್ಷ ಇಲ್ಲ ಅಂದಂಗ ಆತು. ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ ಅಂದಂಗ ಆತು. ಒದ್ದಾಡು ತಪ್ಪಲಿಲ್ಲ, ಸುಖ ಕೇಳಬಾರ್ದಾಗಿತ್ತು. Even if samsara ends and moksha comes, such a moksha, it has a beginning, will have an end. ಒಂದ್ ವೇಳೆ ಇಷ್ಟೆಲ್ಲ ಆದ್ರೂ ಏನೋ ಒಂದು ದಿವಸ ಕರ್ಮ ಮಾಡ್ಕೊಂತ 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 ಹೋದಾಗ ಒಮ್ಮೆ ಏನೋ ಮೋಕ್ಷ ಆಗ್ತೈತಿ ನೀವು ಅಂದ್ರಿ ಅಂತಂದ್ರ, ಅದು ಮೋಕ್ಷ ಉತ್ಪತ್ತಿ ಆತಂದ್ರೆ, ಯಾವ್ದು ಮೋಕ್ಷ ಉತ್ಪತ್ತಿ ಆಗೈತಿ ಅದು ಬಹಳ ದಿನ ಉಳಿಯುವುದಿಲ್ಲ. ಮೋಕ್ಷ ಸ್ವತಃ ಸಿದ್ಧ ಇರ್ಬೇಕು. ಅದು ಉತ್ಪತ್ತಿ ಆಗೈತಂದ್ರೆ ಅದು ಉಳಿಯುದಿಲ್ಲ. ಉತ್ಪತ್ತಿ ಇದ್ದದಕ್ಕೆ ನಾಶ ಅದ.
ಸೊ ಕರ್ಮ ಕಾರ್ಯವಾದ ಇಸ್ ನಾಟ್ ಎಕ್ಸೆಪ್ಟೇಬಲ್. ಆದ್ದರಿಂದ ಈ ದ್ವೈತಿಗಳು ಹೇಳುವಂತಹ ಕರ್ಮ ಕಾರಣವಾದವನ್ನ ನಾವು ಒಪ್ಪುವುದಿಲ್ಲ. ಇವನ್ ದೋ ದಿಸ್ ವಾದ ಇಸ್ ಟೆಂಪರಲಿ ಎಕ್ಸೆಪ್ಟೆಡ್ ಡ್ಯೂರಿಂಗ್ ಕರ್ಮಯೋಗ ಸ್ಟೇಜ್. ಕರ್ಮಯೋಗ ಮಾಡೋ ಹೊತ್ನಾಗ ನಾವು ಒಪ್ತೀವಿ, ಇದ ಜ್ಞಾನಕ್ಕೆ ಬಂದಾಗ ಕರ್ಮಯೋಗ ಮಾಡೋ ಹೊತ್ನಾಗ ಇದ್ರ ಒಪ್ತೀವಿ. ಆದ್ರೂ ಕೂಡ ವೇದಾಂತಿಗಳು ಮೊದಲಿದ್ರು ಒಪ್ಪಿದ್ರು ಕೂಡ ಅದು ಮೊದಲಿನ ಪ್ರಾಥಮಿಕ ಹಂತದಲ್ಲಿ ಒಪ್ಪಿಕೊಂಡೇವಿ. ಯಾದಕ್ಕೆ ಒಪ್ಪಿಕೊಂಡೇವಿ ಅಂದ್ರೆ ಅಂತಃಕರಣ ಶುದ್ಧಿ ಸಲುವಾಗಿ ಕರ್ಮಯೋಗವನ್ನು ಒಪ್ಪಿಕೊಂಡೇವಿ, ಕರ್ಮಕಾಂಡವನ್ನು ಒಪ್ಪಿದ್ರು. ಅದನ್ನ ಬಿಟ್ಟು ನಾವು ವೇದಾಂತಿಗಳು ದ್ವೈತ ಮತವನ್ನು ಒಪ್ಪುವುದೇ ಇಲ್ಲ. ದ ಫಿಫ್ತ್ ಒನ್ ಈಸ್ ಬುದ್ಧಿಸ್ಟಮ್ ಥಿಯರಿ. ಇದು 5ನೇ ದಿನ ಇಲ್ಲಿ ಯಾವ್ದನ್ನ ಅಲುಗಳದಾರಪ್ಪ ಅಂತಂದ್ರೆ ಗೌಡಪಾದಾಚಾರ್ಯರು ಬುದ್ಧಿಸಂ, ಬೌದ್ಧನ 4 ಮತಗಳನ್ನ ಅಲುಗಳದಾರ. ಹೀನಯಾನ ಬುದ್ಧಿಸ್ಟಮ್ 4 ಮಂದಿ ಒಳಗ ಹೀನಯಾನ ಬುದ್ಧ ಅಂತ ಬರ್ತಾನ. ಅವೇನಂತಾನ, ಕ್ರಿಯೇಷನ್ ಹ್ಯಾಸ್ ಒರಿಜಿನೇಟೆಡ್ ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ದ ಕ್ರಿಯೇಷನ್. ಅವೇನಂತಾನ ಗೊತ್ತೈತೇನ್ರಿ? ಸೃಷ್ಟಿ ಐತಿ ಯಾಕಂದ್ರ ನಮ್ಗ ಅನುಭವಕ್ಕೆ ಬರ್ತದ ಏನ್ರಿ? ಸೃಷ್ಟಿ ಜಗತ್ ಐತಿ ಯಾಕಂದ್ರ ಅನುಭವಕ್ಕೆ ಬರ್ತದ. ಕಲಾ ಸಿಂಪಲ್ ಒಂದು, ಬಾಳ ತೆರಿಗೆ ಹೋಗಿಲ್ಲ. ಅನುಭವಕ್ಕೆ ಬರೋದೆಲ್ಲ ಖರೆ ಇರ್ಬೇಕು ಅಂತ ಏನಿಲ್ಲ ಏನ್ರಿ? ಸ್ವಪ್ನ ಅನುಭವಕ್ಕೆ ಬರ್ತೈತಿಲ್ಲೋ? ಬರ್ತದ. ಸ್ವಪ್ನ ಖರೆ ಐತೇನು? ಇಲ್ಲ. ಅನುಭವ ಬಂದಿದ್ ಖರೆ ಅಂತ ಕುಂತ್ಕೊಂಡ್ರೆ ಹೆಂಗ? ಹಿಂಗ ಹೀನಯಾನ ಬುದ್ಧನ ಅಲಗಳದು. ಇನ್ನು ಬರ್ತಾನೆ ಇವ ಯಾರು? ಮಹಾಯಾನ ಬುದ್ಧ. ಅವ ಅಂತಾನೆ, ಏನಂತಾನವ? ಈ ಮಹಾಯಾನ ಬುದ್ಧಂ ನೆಗೆಟ್ಸ್ ಹೀನಯಾನ ಥಿಯರಿ. ಈ ಹೀನಯಾನ ಥಿಯರಿಯನ್ನ ಅವರಲ್ಲಗ ಅಲಗಳಿತಾರ. ಮಹಾಯಾನ ಬುದ್ಧಿಸಂ ಬರ್ತಾನ, ಅವ ಬಂದು ಹೀನಯಾನ ಥಿಯರಿ ಅಲಗಳಿತಾನ. ಏನಂತಾನವ? ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ದ ಪ್ರೂಫ್ ಫಾರ್ ರಿಯಾಲಿಟಿ. ಅನುಭವ ಆಗತಿ ಅಂದ್ರೆ ಅದಕ್ಕೆ ಸತ್ಯ ಅನ್ಬೇಕಂತ ನೇಮಿಲ್ಲ ಅಂತ ಅವನ ಅಂತಾನ. ಆ ಬೌದ್ಧರಲ್ಲಿ ಇನ್ನೊಬ್ಬ ಅವನ್ನ ಹಿಡ್ಕೊಂಡು ಅವನು ಸೋಲಿಸೋದು. ಹೀನಯಾನ ಬುದ್ಧನ ಸೋಲಿಸ್ಬೇಕಂದ್ರೆ ಮಹಾಯಾನ ಬುದ್ಧನ ಹಿಡ್ಕೊಳ್ಳೋದು. ಅವ ಏನಂತಾನ? ಅನುಭವ ಆಗ್ತೈತಂದ್ರ ಖರೆ ಇದ್ದಿದ್ದ ಅನುಭವ ಆಗ್ತೈತೆ ಅಂತ ನೇಮಿಲ್ಪ, ಮಿಥ್ಯ ಇದ್ದಿದ್ದು ಅನುಭವ ಆಗ್ತದೆ. ಗೌಡಪಾದ ಯೂಸಸ್ ದಿಸ್ ರೀಸನಿಂಗ್ ಟು ರಿಫ್ಯೂಟ್ ದಿಸ್ ವಾದ. ಇದನ್ನೇ ಕಾರಣ ಇಟ್ಕೊಂಡು ಅವನನ್ನು ಅಲುಗಳಿತಾರೆ, ಹೀನಯಾನ ಬುದ್ಧಿಸಂನ ಅಲುಗಳಿತಾರೆ. ದ ಡ್ರೀಮ್ ಈಸ್ ಕ್ಲಿಯರ್ಲಿ ಎಕ್ಸ್ಪೀರಿಯನ್ಸ್. ನೋಡ್ರಿ, ಸ್ವಪ್ನ ನಮ್ಗ ಅಗ್ದಿ ಸ್ಪಷ್ಟ ಅನುಭವ ಬರ್ತೈತಿ ಇಲ್ಲ? ಖರೆ ಆಗೇತ್ ಅನ್ನಂಗ ಆಗ್ತೈತೋ ಏನ ಸುಳ್ಳ ನಾನರ ಮಕ್ಕೊಂಡೇನಿ ಇಲ್ಲೇ AC ಒಳಗ ಗಾದಿ ಮ್ಯಾಗ ಮನ್ಕೊಂಡೇನಿ, ಇಲ್ಲಿ ಏನಾರ ಬಿದ್ದೈತಿ ಕನಸು, ನನಗೆ ಎದುರಿಗೆ ಹುಲಿ ಬಂದೈತಿ, ಈ ಕಡೆ ಬಾವಿ ಬಂದದ, ಇಬ್ಬರು ನಡಕ್ ನಾ ಎಲ್ಲಿ ಹೋಗ್ಲಿ ಅಂತ ಒದ್ದಾಡಕತ್ತೀನಿ ಕನಸ್ನಾಗ. ಖರೆ ಆಗೈತೋ ಏನೋ ಪಳ್ಳ ಆಗೈತೋ? ಖರೇನೆ ಅನಿಸ್ತೈತ್ರಿ. ಆಗೈತಿ. ಅದು ಅನುಭವ ಆಗೈತಿ ಇಲ್ಲೋ? ಆಗೈತಿ. ಅನುಭವ ಖರೆ ಐತೇನು? ಇಲ್ಲ. ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಎ ಪ್ರೂಫ್ ಫಾರ್ ರಿಯಾಲಿಟಿ. ಅದು ರಿಯಾಲಿಟಿ ಸತ್ಯವಾದದ್ದು ಐತಿ ಅನ್ನೋದು ಹೇಳಕ್ ಬರೋದಿಲ್ಲ, ಅನುಭವ ಆಗ್ತದ. ಡ್ರೀಮ್ ಸ್ವಪ್ನ ಉದಾಹರಣೆ ತಗೊಂಡು ಹೇಳ್ಯಾರ. ಸ್ವಪ್ನ ಇದು ನಿಜ ಇಲ್ಲ. ಇವನ್ ದೋ ದ ಡ್ರೀಮ್ ಈಸ್ ಡೀಮ್ಡ್ ರಿಯಲ್ ಇನ್ ಡ್ರೀಮ್. ಆ ಒಂದು ಸ್ವಪ್ನದಲ್ಲಿ ಇದ್ದಾಗ ಸ್ವಪ್ನ ಖರೆ ಅನ್ಸಿದ್ರು ಕೂಡ ಅದು ಖರೇನ ಅಲ್ಲ. ಇಟ್ ಇಸ್ ನೋನ್ ದಟ್ ಇಟ್ ಇಸ್ ಓನ್ಲಿ ಅನ್ ಅಪಿಯರೆನ್ಸ್. ಎದ್ದ ಮ್ಯಾಗ ಗೊತ್ತಾಗತ್ತೆ, ಅಯ್ಯೋ ಸ್ವಪ್ನನೂ ಇಲ್ಲ, ಸ್ವಪ್ನ ದೃಕ್ಕೂ ಇಲ್ಲ, ಸ್ವಪ್ನ ದೃಶ್ಯನೂ ಇಲ್ಲ, ಸ್ವಪ್ನಕ್ಕೆ ಕಾರ್ಯವಾದದ್ದು ಏನಿಲ್ಲ, ಮೂರೂ ಇಲ್ಲ, ತ್ರಿಪುಟಿನೇ ಇಲ್ಲ, ಮೂರು ಸುಳ್ಳದ. ಸಿಮಿಲರ್ಲಿ ದ ವರ್ಲ್ಡ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬಟ್ ಇಟ್ ಡಸಂಟ್ ಎಕ್ಸಿಸ್ಟ್ ಸಪರೇಟ್ ಫ್ರಮ್ ದ ಅಬ್ಸರ್ವರ್. ಆದ್ದರಿಂದ ಜಗತ್ ಅನುಭವಕ್ಕೆ ಬಂದ್ರು ಕೂಡ ಯಾವ ಅನುಭವ ಮಾಡ್ಕೊಳಕತ್ತಾನಲ್ಲ ಅವೊಬ್ಬ ಖರೆ ಅದಾನ, ಉಳಿದದ್ದೆಲ್ಲ ಸುಳ್ಳದ. ದಸ್ ದ ಪ್ರಪಂಚ ಅಸ್ತಿತ್ವವಾದ ಆಫ್ ಹೀನಯಾನ ಬುದ್ಧಿಸಮ್ ಈಸ್ ರೆಫ್ಯೂಟೆಡ್. ಇಲ್ಲೇ ಪ್ರಪಂಚ ಇದೆ ಅನ್ನುವಂತ ಹೀನವಾದ ಬುದ್ಧನನ್ನ ಅಲ್ಲಗಳದಾರೆ. There is no theory for origination is logically correct. The world has not originated but it appears. ಜಗತ್ತು ಹುಟ್ಟೇ ಇಲ್ಲ, ಅನುಭವಕ್ಕೆ ಬರೋದು ಬಿಟ್ಟಿಲ್ಲ. The word experience is not refuted. ಜಗತ್ತಿನ ಅನುಭವ ಇಲ್ಲ ಅಂತ ಹೇಳಂಗಿಲ್ಲ ವೇದಾಂತಿಗಳು, ಅನುಭವ ಆಗ್ತದೆ. ETU is another word for ಮಿಥ್ಯಾ. ಮಿಥ್ಯಾಕ್ಕೆ ಇನ್ನೊಂದು ಶಬ್ದ ಏನಪ್ಪಾ ಅಂದ್ರೆ ETU. E ಅಂದ್ರೆ ಎಕ್ಸ್ಪೀರಿಯನ್ಸೇಬಲ್, ಟಿ ಅಂದ್ರೆ ಟ್ರಾನ್ಸಾಕ್ಷನೇಬಲ್, ಯು ಅಂದ್ರೆ ಯುಟಿಲಿಟಿ ಹೇಳ್ಕೊಂತ ಬಂದಾರ. ಈ ETU ಇದ್ರೂ ಕೂಡ ಅದು ಮಿಥ್ಯಾ ಅದ. ದ ETU ಆಫ್ ದ ವರ್ಡ್ ಇಸ್ ಅಕ್ಸೆಪ್ಟೆಡ್ ಬಟ್ ETU ಡಸಂಟ್ ಪ್ರೂವ್ ದ ವರ್ಡ್ ಎಕ್ಸಿಸ್ಟೆನ್ಸ್ ಆರ್ ಒರಿಜಿನೇಷನ್. ನೋಡ್ರಿ, ETU ಅದ, ನಾವು ಇಲ್ಲ ಅನ್ನಂಗಿಲ್ಲ. ನಾವು ಏನು ಬೇರೆ ಜಗತ್ನಾಗಿಲ್ಲ, ಅದ ಜಗತ್ನಾಗ ಇದೇವಿ. ಆದ್ರೆ ಆ ETU ಅದ ಅಂತ ಜಗತ್ ಅದ, ಜಗತ್ ಹುಟ್ಟೈತಿ ಅನ್ನಕ್ ಹೋಗೋದಿಲ್ಲ ನಾವು. ಇಷ್ಟ ಫರಕ್ ಅದ.
ಬೋತ್ ವೇಕಿಂಗ್ ವರ್ಲ್ಡ್ ಅಂಡ್ ಡ್ರೀಮ್ ವರ್ಲ್ಡ್ ಹ್ಯಾವ್ ETU. ನೋಡ್ರಿ, ಸ್ವಪ್ನ ಪ್ರಪಂಚಕ್ಕೆ ಅಷ್ಟ ETU ಇಲ್ಲ, ಜಾಗೃತ ಪ್ರಪಂಚಕ್ಕೂ ETU ಅದ. ಅದು ಅನುಭವಕ್ಕೆ ಬರ್ತದ, ಅದು ಉಪಯೋಗ ಬರ್ತದ ಏನ್ರಿ, ಅದು ನಮಗ ವ್ಯವಹಾರಕ್ಕೆ ಬರ್ತದ. ಬಟ್ ದೇ ಡು ನಾಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್. ಆದ್ರ ಅವಕ್ಕ ಇರುವಿಕೆ ಎಳ್ಳಷ್ಟು ಇಲ್ಲ. ಎದಕ್ಕ? ಸ್ವಪ್ನಕ್ಕೂ ಇಲ್ಲ, ಮತ್ತೆ ಈ ಜಾಗೃತಕ್ಕ ಇದಕ್ಕೂ ಇಲ್ಲ. ಹೋಗ್ ಆರ್ ಒರಿಜಿನೇಷನ್ ದೇ ಓನ್ಲಿ ಹ್ಯಾವ್ ಅಪಿಯರೆನ್ಸ್. ಆದ್ರ ತೋರಿಗೆ ಮಾತ್ರ ಬಿಟ್ಟಿಲ್ಲ, ಹುಟ್ಟು ಮಾತ್ರ ಇಲ್ಲ ಅಂತ ತಿಳ್ಕೊಂಡು 5 ಮತವಾದಿಗಳನ್ನ ಅಲಗಳ್ದಾರ. ಮತ್ ಇನ್ನು ಮುಂದಿನ ವಿಷಯ 28ನೇ ಕಾರಿಕೆಯಿಂದ 71ನೇ ಕಾರಿಕೆ ಒಳಗ ರೀಕಾನ್ಸಲೇಷನ್ ಆಫ್ ವೇದಾಂತಿಕ್ ಥಿಯರಿ ಆಫ್ ಕ್ರಿಯೇಷನ್, ವೇದಾಂತ ದೃಷ್ಟಿಯೊಳಗ ಸೃಷ್ಟಿ ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳೋರದಾರ. ಮತ್ ಆ ವಿಷಯವನ್ನ ನಾವು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.